ನಾರಾಯಣಾಯ ಪರಿಪೂರ್ಣಾಯ ಸೂರ್ಯಸ್ಥಿತಿರಯ ಜ್ಞಾನಪ್ರದಾಯ ವಿಧಾಯ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಶನಾಥಂ ಸಕಲ ಲೋಕ ನಮಸ್ಕೃತಂಚ ಶ್ರೇಯವಂದಿತಮಯಂ ಯಶಮಸ್ಯರ್ಮಿಷಂ ವಂದೇ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರ ಗರ್ಗಃ ಶೂರಸುತೋಕ್ತ್ಯಾ ವಜಮಾಯಾತ್ ಸಾತ್ವತಾಂ ಪುರೋಹಾಸಃ ಚಕ್ರೇ ಚಕ್ರೇ ಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣ ಯೋಗಿನಿ ಶೂನ್ಯೋಃ. ಪ್ರವೃತ್ತಿ ದಿವ್ಯ ಸುಧೆಯ ಪ್ರಸ್ತಾಪ ವೀಕ್ಷ ಅವರೆಲ್ಲ ಬಂದರು. ಸಚ್ಚಿತ್ರ ತಾಂಡವ ವಿರುದ್ಧ ಫಲಾತ ಪತ್ರಂ ರಕ್ತಂ ಭಮಂತಂ ಗುರು ಸನ್ನಧಿಯಂ ನಿತಾಂತಂ ವಿಶ್ವಾಹಿರಾಜಮುಪಸೇದು ರಮುಷ್ಯ ಪತ್ನ್ಯೋ ನೇಮುಷ್ಯ ಸರ್ವ ಜಗದಾದಿ ಗುರುಂ ಭುವೀಶಂ. ಆಗ ಅವನು ಎಚ್ಚರ ತಪ್ಪಿದ, ತುಂಬ ದುಃಖಪಟ್ಟ, ರಕ್ತವನ್ನು ಬಾಯ್ತೊಬ್ಬ ಕಾರಿದ ಮತ್ತು ಅವನ ಹೆಡೆಯಲ್ಲೇ ಸಚಿತ್ರ ತಾಂಡವ ವಿರುದ್ಧ ಫಲಾತ ಪತ್ರ, ಅವನ ಹೆಡೆಗಳು ಅಂತಕ್ಕಂಥ ಆತಪತ್ರ ಏನಾದರೂ ಚಿತ್ರದ ಚಿತ್ರ ತಾಂಡವ ವಿಚಿತ್ರವಾದ ಕುಣಿತ, ತಾಂಡವ ಅಂದ್ರೆ ಕುಣಿತದಿಂದ ಈ ವಿರುಗ್ಣ ನುಜ್ಜುಗುಜ್ಜಾಗ್ಬಿಟ್ಟಿದೆ. ಅವನ ತಡೆ ಮೇಲಿರ್ತಕ್ಕಂಥ ಹೆಡೆಗಳೆಲ್ಲ ನುಜ್ಜುಗುಜ್ಜಾಗಿ ಹಾಕಿ ತೊಳೆದಿದ್ದ. ರಕ್ತಂ ಜೋರ ಸತ್ಯ ಹೋಗ್ತದೆ, ಜಾಸ್ತಿ ತೊಳೆದಿದ್ರೆ ಎಷ್ಟು ಶಿಕ್ಷೆ ಕೊಡಬೇಕು ಅಷ್ಟು ಕೊಟ್ಟಿದ್ದ. ಯಥಾಂತಂ ಕೃಷ್ಣ ಉಪಯೋಗಿಸಿದ್ದು ಸ್ವಲ್ಪ ಶಕ್ತಿ, ಅವನಿಗಾಗಿನ ಆಘಾತವಾದ್ರೆ ಭಾರಿ ದೊಡ್ಡ ಆಘಾತ ಆಯಿತು. ಆಗ ದೃಷ್ಟ್ವಾ ಅಹಿರಾಜಂ, ಆ ಸರ್ಪರಾಜನಾದ ಕಾಳಿಯ ಹಿರದನ್ನು ನೋಡಿಬಿಟ್ಟು ಏನಾಗಿದ್ದಾರೆ, ಮುಖ್ಯಪತ್ಯ ಅವನ ಪತ್ನಿಯರು, ಆ ಕಾಳಿಯನ ಪತ್ನಿಯರು ಹೆಂಡ ಸರ್ಪಗಳು ಅವೆಲ್ಲ ಬಂದು ನೀನುಶ್ಚ ಸರ್ವ ಜಗದಾದಿ ಗುರುಂ ಭುವೀಶಂ ಎಲ್ಲ ನಮಸ್ಕಾರ ಮಾಡಿದರು ಕೃಷ್ಣನಿಗೆ. ಅದು ಯಾರು ಅಂತ ಗೊತ್ತಾಯ್ತು ಅವರಿಗೆ. ಸರ್ವ ಜಗದಾದಿ ಗುರು, ಸರ್ವ ಜಗತ್ತಿನ ಆದ ಗುರುವಾದಂತಹ ಶ್ರೀಕೃಷ್ಣನನ್ನ ಭುವಿ ಈಶಂ, ಭೂಮಿಗೆ ಇಳಿದು ಬಂದಂಥ ಈಶಂ ಆತ ಸಾಕ್ಷಾತ್ ನಾರಾಯಣ ಅವತಾರ ಮಾಡಿದ್ದಾನೆ ಅಂತ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಸ್ತೋತ್ರ ಮಾಡಿದ್ರು. ಭಾಗವತದೊಳಗೆ ನಾಗಪತ್ಯ ಊಚುಹು, ಅವ್ರು ಮಾಡಿದ ಸ್ತೋತ್ರವನ್ನೆಲ್ಲ ಬೆರೆಸಿ ಏನಿದ್ರು ಸ್ತೋತ್ರ ಮಾಡಿದರು ಅಂತ ಹೇಳಿ, ಅದಕ್ಕೆ ಸ್ತೋತ್ರ ಮಾಡಿದ್ರು ಅಂತ ಹೇಳಿದ್ರು. ಏನಂತ, ಸಾಹಿಹಿ ಸ್ತುತಃ ಭಗವಾನ್ ಅಮುನಾಚ ತಸ್ಮೈ ದತ್ವಾಭಯಂ ಯಮ ಸಹೋದರ ವಾರಿತೋಮುಂ ಉತ್ಸಾರ್ಯ ನಿರ್ವಿಷಚರಾಂ ಯಮುನಾಂ ಚಕಾರ ಸಂಸ್ತೂಯಮಾನ ಚರಿತಃ ಸುರಸಿದ್ಧ ಸಾಧ್ಯೈಹಿ. ತಾಭಿಃ ಸ್ತುತಃ ಸಹ ಭಗವಾನ್ ಅಮುನಾ ಚ ತಸ್ಮೈ ದತ್ವಾ ಅಭಯಂ ಯಮ ಸಹೋದರ ವಾರಿತಃ ಅಮುಂ ಉತ್ಸಾರ್ಯ ನಿರ್ವಿಷಜಲಾಂ ಯಮುನಾಂ ಚಕಾರ ಸಂಸ್ತೂಯಮಾನ ಚರಿತಃ ಸುರಸಿದ್ಧ ಸಾಧ್ಯೈಹಿ. ತಾಭಿಃ ಸ್ತುತಃ ಸ ಭಗವಾನ್, ತಾಭಿಃ ಆ ನಾಗಪತ್ನಿಯರಿಂದ ಸ್ತುತಃ ಕೃಷ್ಣಲ್ಪಟ್ಟಂತಹ ಸಹ ಭಗವಾನ್ ಆ ಭಗವಂತನಾದ ಕೃಷ್ಣ, ತಸ್ಮೈ ಮತ್ತೆ ಅಮುನಾಚ ಅವನು ಸ್ತೋತ್ರ ಮಾಡಿದ. ಪ್ರಧಾನ ಸ್ತೋತ್ರ ಮಾಡಿದ್ದಾರೋ ಇವರು ಹೇಳ್ತಾ ಹೆಂಡತಿ ಸಂತತಿ ಸಾಗರವಾಗಿದೆ. ಆ ರೀತಿ ಪತ್ನಿಯ ಸ್ತೋತ್ರ ಮಾಡೋದು ಏನಪ್ಪ ಈಗ, ಗಂಡ ಆಪತ್ತಿನಲ್ಲಿದ್ದಾಗ ಆ ಹೊತ್ತಿನ ಪತ್ನಿಯರು ಮಾಡ್ತಕ್ಕಂಥ ಪ್ರಾರ್ಥನೆ ದೇವರು ಅನುಗ್ರಹ ಮಾಡ್ತಾನೆ ಅಂತ ಬಹಳ ಮುಖ್ಯವಾದ ಅಂಶ. ಇದರಿಂದ ಇನ್ನೂ ಸಂಬಂಧಿಗಳು ಮಾಡತಕ್ಕಂಥ ಸ್ತೋತ್ರಕ್ಕೂ ದೇವರು ಮಿಶ್ರಣ ಆದ್ರಿಂದ ಈ ಕೋಮದಲ್ಲಿದ್ದಾರೆ ಸ್ತೋತ್ರ ಮಾಡಕ್ಕೆ ಬರುತ್ತೆ ಅವರಿಗೆ. ಅವ್ರ ಪರ ಮಾಡಿದ್ರೆ ಏನಾಗುತ್ತೆ, ದೇವರು ಅನುಗ್ರಹ ಮಾಡ್ತಾನೆ ಎಂಬ ಸೂಚನೆ ಕೂಡ ಬಂದಂತೆ ಆಯ್ತು. ಉತ್ಸಾರ್ಯ ದತ್ವಾಭಯಂ, ಆ ಅಭಯವನ್ನು ಕೊಟ್ಟ. ನಾನು ಹೇಳಿದ್ದಾನೆ ಅಭಯ ಪದ ಸ್ವಾರಸ್ಯವಾದ ಪದ. ನೀನು ರಾಮದೇವರು ಹೇಳಿದ ಮಾತನ್ನು, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ವಾದಿನೇ ಅಭಯಂ ಸರ್ವಭೂತೇಭ್ಯ, ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ ವ್ರತಂ ಮಮ. ಯಾರನ್ನು ಶರಣ ಹೊಂತಾರೋ ಅಭಯ ಕೊಡ್ತೇನೆ ಪರಮಾತ್ಮ ಆಶ್ವಾಸನೆ ಕೊಟ್ಟಿರೋದ್ರಿಂದ ಇಲ್ಲಿ ಅಭಯಂ ಅನ್ನೋ ಪದ ಆ ರಾಮಾಯಣದ ಮಾತನ್ನು ಸೂಚನೆ ಮಾಡತಕ್ಕಂಥ ಪದ ಇದೆ. ಅಭಯವನ್ನು ಕೊಟ್ಟ. ಯಾವುದು ಏನು ಸರ್ವೇಶಾಂ ಅಭಯಂ, ಇವರು ಅಭಯ ಕೊಡೋದು ವ್ಯವಸ್ಥೆ ಮಾಡಿ ಹೋಗ್ಬೇಕು ಅಂತ ಅಷ್ಟೇ ಆಗ್ತದೆ. ದೇವರ ಅಭಯ ಕೊಡೋದೇನೋ ಸರ್ವಾತ್ಮನ ಅಬ್ಸಲ್ಯೂಟ್ ಸೆನ್ಸಲ್ ಅಭಯವನ್ನು ಕೊಡ್ತಾನೆ ರಾಮದೇವರು. ಇಲ್ಲಿ ಯೋಗಕ್ಷೇಮಂ ಮಹಾಮ್ಯಹಂ, ರಾಮಾವತಾರದಿಂದ ಅಲ್ಲಿ
ಕೃಷ್ಣಾವತಾರದಿಂದ ಇಲ್ಲಿ ಎರಡು ರೀತಿಯಲ್ಲಿ ಅಭಯ ಕೊಟ್ಟಿದ್ದಾರೆ. ಎರಡು ಕೂಡ ಏನವು ಅಭಯ ಕೊಡೋ ರೂಪಗಳೇ ಗೊತ್ತಾಯ್ತಾ. ವಾಸುದೇವ ರೂಪಗಳಾದ್ರಿಂದ ಮುಕ್ತಿ ಕೊಡೋ ರೂಪಗಳು. ಅಭಯ ಟೋಟಲ್ ಅಭಯ ಅಂದ್ರೆ ಏನು? ಮುಕ್ತಿ ಅಂತಾನೆ ಅರ್ಥ. ಜ್ಞಾನದ್ವಾರ ಮುಕ್ತಿ ಕೊಡ್ತಾನೆ ಅಂತಾನೆ ತಾತ್ಪರ್ಯ. ಅಭಯಂ ಅಭಯ ಕೊಟ್ಟ. ಯಮ ಸಹೋದರ ವಾರಿಸೋಹಂ ಹಾಗಿದ್ರೆ ಹೀಗೆ ಮಾಡ್ಬೇಕು. ಯಮ ಸಹೋದರ ಯಮುನಾ ನದಿ, ಸಹೋದರ ವಾರಿಸಃ ಸಹೋದರ ಸಹೋದರ ಎರಡೂ ಆಗುತ್ತೆ. ಸಹೋದರ ಪುಲ್ಲಿಂಗ, ಸಹೋದರ ಸ್ತ್ರೀಲಿಂಗ. ಇಲ್ಲಿ ಸಮಾಸದಲ್ಲಿ ಬಂದಾಗ ಏನಾಗುತ್ತೆ? ತುಂಗಭದ್ರ ಏನಾಗುತ್ತೆ? ಅದು ಚಿಕ್ಕದಾಗುತ್ತೆ ಗೊತ್ತಾಯ್ತಾ. ಕೃಷ್ಣಾವೇಣಿ ಕೃಷ್ಣವೇಣಿ, ಕೃಷ್ಣ ಅಂತ ಒಂದು ನದಿ, ವೇಣಿ ಅಂತ ಎರಡು ಸೇರಿ ಏನಾಗುತ್ತದ ಕೃಷ್ಣಾವೇಣಿ ಆಗಲಿಲ್ಲ, ತುಂಗಾಭದ್ರ ಆಗಲಿಲ್ಲ. ಅದೊಂದು ವಿಶೇಷವಾದದ್ದು. ಕೆಲವೊಂದು ಹಾಗೆ ಇರುತ್ತದೆ, ಇರಬಾರ್ದಂತಿಲ್ಲ. ಕೆಲವೊಂದು ಹೀಗೂ ಆಗ್ತದೆ. ಜಾನಕೀಕಾಂತ ಆ ರೀತಿ ಹೇಳಕ್ ಬರುತ್ತೆ. ಲಕ್ಷ್ಮೀಕಾಂತ ಎರಡು ಬರುತ್ತೆ. ಅದಕ್ಕೆ ಕಾರಣ ಹೇಳಿದ್ದಾರೆ. ಸಮಾಸ ಬಂದಾಗ ಅದು ದೀರ್ಘ ಲೋಪ ಆಗಿಬಿಟ್ಟು ಹ್ರಸ್ವ ರೂಪಕ್ಕೆ ಬರುತ್ತೆ. ಅದಕ್ಕೇನಾದ್ರು ಯಮ ಸಹೋದರ ವಾರಿತಃ ನೋಡಿ. ಆಕ್ಚುಲಿ ಏನು? ಸಹೋದರಿ, ಸಂಸ್ಕೃತ ಸಹೋದರ ಎರಡು ಆಗು. ಸಹೋದರ ವಾರಿತಃ ಅಮು. ಮತ್ತಲ್ಲಿ ವಿಶೇಷ ವ್ಯಾಕರಣ ವಿಶೇಷಗಳು ಅವಕ್ಕೆಲ್ಲ ಕೂಡ. ಅಮು ಉತ್ಸಾರ್ಯ ಅಲ್ಲಿಂದ ತೆಗಿಸಿ ಇಲ್ಲಿಂದ ಹೋಗ್ಬೇಕು ನೀನೀಗ. ಅದರಿಂದ ನಿರ್ವಿಷ ಜಲಾಂ ಯಮುನಾಂ ಚಕಾರ. ನಿರ್ವಿಷ ಜಲಾಂ ಏನಿರಬಾರದಲ್ಲಿ ಇನ್ನೊಂದು ಶುದ್ಧವಾಗ್ಬೇಕು ನದಿ. ಇವತ್ತೆಲ್ಲ ಪೊಲೀಸ್ ಮಾಡಿ ಹಾಗೆ ಮಾಡಿದ್ದಾರೆ ಹೆಚ್ಚು ಕಡಿಮೆ. ಡೆಲ್ಲಿಯಲ್ಲಿ ಸ್ವರ್ಗದಲ್ಲಿ ಹತ್ರ ಕೂಡ ಬರೋದು, ಸ್ನಾನ ಮಾಡ್ಲಿಕ್ಕಲ್ಲ, ಹತ್ರ ಹೋಗಕ್ಕೂ ಸಾಧ್ಯ ಇಲ್ಲ. ಅದು ದುರ್ವಾಸನೆ ಚರಂಡಿ ಇದ್ದಾಗಿರುತ್ತೆ. ಅಷ್ಟು ಪ್ಲಸ್ ಏನಾಗಿ ವಿಸರ್ಜನ ಆಯ್ತಲ್ಲ ಇದು. ಅದನ್ನೆಲ್ಲ ಶುದ್ಧ ಮಾಡಬೇಕು. ಶುದ್ಧೀಕರಣ ಎಂಬುದು ಅಬ್ದುಲ್ ಸೆನ್ಸಲ್ ಮಾಡೋ ದೇವರು ಮಾತ್ರನೇ. ಸಂಸ್ತೂಯಮಾನ ಚರಿತಃ ಸುರಸಿದ್ಧ ಮೇಲೆ ನಿರ್ವಿಷ ಜಲಾಂ ಯಮುನಾಂ ಚಕಾರ. ಅಲ್ಲಿಂದ ಎಲ್ಲಿ ಹೋಗ್ಬೇಕು? ಸಮುದ್ರಕ್ಕೆ ಹೋಗ್ಬೇಕು. ಸಮುದ್ರಕ್ಕೆ ಹೋದ್ರೆ ಹೊರಗೆ ಬಂದ ತಕ್ಷಣ ಏನಾಗುತ್ತೆ? ಹೊರಗೆ ಬಂದ ತಕ್ಷಣ ಕಾಯ್ತಾ ಇದ್ದಾನೆ ಗರುಡ ಹೊಡಿಲಿಕ್ಕೋಸ್ಕರ. ಹೊರಗೆ ಬಂದ್ರೆ ದೊಡ್ಡ ಹೊಡಿತಾನೆ. ಇಲ್ಲಿದ್ರೆ ಕೃಷ್ಣ ಹೊಡೆದಾಗಿದೆ ಆಗಲೇ. ಏನ್ ಮಾಡ್ಬೇಕು? ಮನೆಗೆ ಹೇಳಿ ಕೃಷ್ಣ ಯೋಚನೆ ಮಾಡಬೇಡ, ಸರಿ ಒಂದು ಪಾದದ ಗುರುತಿದೆ, ಗರುಡ ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಅಲ್ಲಿಂದ ಹೊರಡ್ತಾರೆ, ಏನು ಗರುಡ ಮಾಡೋದಿಲ್ಲ. ಯಾಕೆ? ಪಾದದ ಗುರುತಿದೆ, ಬಹಳ ಮುಖ್ಯ ಇದೆ. ಸರಿಯಾಗಿ ಯೋಚನೆ ಮಾಡಬೇಕು. ಸಿಮಿಲರ್ ಪ್ರಸಂಗ ಬರುತ್ತೆ. ಮೈನಾಕ ಸೇಫ್ ಸಮುದ್ರದಲ್ಲಿ ಕೂತಿದ್ದ, ವಾಯುದೇವರಿದ್ದು ರೆಕ್ಕೆ ಉಳಿಸ್ಕೊಂಡು ಕೂತಿದ್ದ. ಹನುಮಂತ ಬಂದಿದ್ದಕ್ಕೆ ಏನ್ ಮಾಡ್ದ? ನನ್ನ ಕೃತಜ್ಞ ಮೇಲೆ ಪಕ್ಷ ಹನುಮಂತ ಅನುಗ್ರಹ ಮಾಡಿ ಹೊರಟಾಯಿತು. ಆಗ ಕಷ್ಟ ಒಳಗೋದಕ್ಕೆ ಹೋದವನು ಇದ್ದರದೇವರು ಬಂದ್ರು, ಹೋಗ್ಬೇಡ ಅಂತ ನಿಲ್ಲು ಅಂತ ಹೇಳಿ ನಿಂತ. ಗಾಬರಿ ಆಯ್ತು ಅಂತ. ಯೋಚನೆ ಮಾಡಬೇಡ, ಇವತ್ತು ರಾಮಾವತಾರ ಹನುಮಂತ ಹೊರಟದು ರಾಮನ ಕಾರ್ಯ. ರಾಮಾವತಾರ ಮಾಡೋದು ನಮ್ಮ ಕಾರ್ಯಕ್ಕೋಸ್ಕರ. ನೀವು ಈ ರೀತಿ ಹನುಮಂತನ ಸೇವೆ ಸಲ್ಲಿಸಿದ್ರಿಂದ ಇವಾಗ ಫ್ರೀ, ಇನ್ನು ಎಲ್ಲಿಗೆ ಕರೆಯಬಹುದು ಸರ್. ಎಷ್ಟು ಬದಲಾಯಿತು. ಹನುಮಂತರ ಸೇವೆ ಮಾಡಿದ್ದಕ್ಕೆ ಅವನು ಫ್ರೀಡಮ್ ಸಿಕ್ತು. ಕೃಷ್ಣನ ಸೇವೆ ಮಾಡಿದ್ದಕ್ಕೆ ಇವನು ಫ್ರೀಡಮ್ ಸಿಕ್ತು. ಹರಿವಾಯುಗಳ ಸೇವೆ ಏನ್ ಮಾಡುತ್ತೆ? ನಮ್ಮ ಆಪತ್ತನ್ನು ಪರಿಹಾರ ಮಾಡಿತ್ತು, ವಿಶೇಷವಾದಂತಹ ಸಿದ್ಧಿಯನ್ನು ಕೊಡುತ್ತೆ ಎಂಬುದು ಎರಡು ಸಿಮಿಲರ್ ಕೇಸ್ಗಳು. ಅಲ್ಲಿ ಪಾತ್ರದ ಗುರುತು, ಹನುಮಂತರ ಅಭಯ ಹಸ್ತ ಇದೆ. ಆಲಿಂಗನ ಏನ್ ಮಾಡ್ತಾರೆ? ಆಶಿಷ್ಯ ಪರ್ವತ ಮರು ಆಲಿಂಗನ ಮಾಡ್ಕೊಂಡು ಹೋಗ್ತಾರೆ. ಆ ಗುರುತು ಸಾಕು ಗೊತ್ತಾಯ್ತಾ. ಒಂದು ನಮ್ಮವರು ಅಂತ ಐಡೆಂಟಿಟಿ ಸಿಕ್ಕಾಗ ಸುಗ್ರೀವನಿಗೆ ಒಂದು ಹಾರ ಹಾಕಿತ್ತು. ಸುಗ್ರೀವ ಸೇಫ್ ಆದ ಗೊತ್ತಾಯ್ತಾ. ಸುಗ್ರೀವನಿಗೆ ಒಂದು ಪುಷ್ಪ ಯಾವ್ದು ಬೆಲೆ ಪುಷ್ಪಿ ಮಾಡಿ ಹಾಕಿದ ತಕ್ಷಣ ರಾಮದೇವ್ ನಿಲ್ಕೊಂಡು ಹಾಕಿ. ಇದೆಲ್ಲ ಏನ್ ತೋರಿಸುತ್ತೆ? ಹರಿವಾಯುವಿನ ಶರಣ ಹೊಂದೋದ್ರಿಂದ ಮಾತ್ರನೇ ಏನು ಸಾಧ್ಯ. ವಾಲಿಯ ಭಯ ಯಾರಿಂದಲೂ ಹೋಗಿದ್ದರು ಸುಗ್ರೀವನಿಗೆ, ಹನುಮಂತ ರಾಮದೇವರಿಂದ ಹೋಗಿ ಗೊತ್ತಾಯ್ತಾ. ಯಾವ ಇನ್ಕ್ಯೂರಬಲ್ ಅಂತ ಏನ್ ಹೇಳ್ತಾರೆ, ಅದು ಅಬ್ಸಲ್ಯೂಟ್ಲಿ ಕ್ಯೂರಬಲ್ ಆಗೋದು ಇವರ ಅನುಗ್ರಹದಿಂದ. ಅವರಿಗೂ ಕಲ್ಯಾಣ, ಲೋಕದ ಕಲ್ಯಾಣ, ಎಷ್ಟು ಜನ ಕಲ್ಯಾಣ ಆಯ್ತಾರೆ. ಸಂಸೂಯಮಾನ ಚರಿತಃ ಸುರಸಿದ್ಧ ಸಾಧ್ಯೈ. ಸುರರು ಸಿದ್ಧರು ಸಾಧ್ಯರು ಗೊತ್ತಾಯ್ತಾ. ಸುರರು ಸಿದ್ಧರು ಸಾಧ್ಯರು ದೇವತೆ ಅನೇಕ ವೆರೈಟಿಗಳು. ಸುರರು ಸಿದ್ಧರು ಸಾಧ್ಯರಾದ ಸಾಧ್ಯ ದೇವತೆಗಳು ಅಂತ ಹೆಸರು. ಸಿದ್ಧ ದೇವತೆಗಳು, ಸುರ ದೇವತೆಗಳು ಅವರೆಲ್ಲರೂ ಕೂಡ ಇವರನ್ನ ಸ್ತೋತ್ರ ಮಾಡ್ತಾರೆ. ಸಂಸೂಯಮಾನ ಚರಿತಃ ಕೃಷ್ಣನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ, ಪುಷ್ಪವೃಷ್ಟಿ ಮಾಡಿ ಇರ್ತಾರೆ ಅಂತ. ಸ್ತೋತ್ರ ಮಾಡೋದವೆಲ್ಲ ಸರಿನೇ. ಇಲ್ಲಿ ಬಂದು ಎಲ್ಲ ಮಾಡ್ಬೇಕಾಗಿಲ್ಲ. ಯಾರು ಅವ್ರ ಸಿದ್ಧಿ ಆಗೋಗ್ಬಿಟ್ಟಿದೆ, ಅವರಿಗೆ ಆ ಸಿದ್ಧಿ ಆಗೋಗ್ಬಿಟ್ಟಿದೆ. ಹಾ, ಇದರಲ್ಲಿ ಇಂಥವು ಇವು ಸಿದ್ಧ, ಅಲ್ಲೆಂದು ಬೇರೆ ಸಿದ್ಧ ಚಾರಣರು ಅಂತಿದ್ದಾರೆ. ಗಂಧರ್ವರು, ಸಿದ್ಧರು, ಚಾರಣರು, ಯಕ್ಷರು ಅಂತ ಹೇಳಿ ಒಂದು ದೇವತೆಗಳು, ಉಪದೇವತೆಗಳವರೆಲ್ಲ ಕೂಡ ಆ ಗುಂಪು ಬೇರೆ. ಯಾವುದು ಲೋಯರ್ ಗುಂಪು, ಇದು ಹೈಯರ್ ಗುಂಪು. ನೀವೇ ಹೇಳಿ. ನ್ಯಾಚುರಲಿ ಸಿದ್ಧರಾಗ್ಬಿಟ್ಟಿದ್ದಾರೆ ಅಂದ್ರೆ ಮೇಲೆ ಹೋಗ್ತಾರೋ ಸಿದ್ಧ ದೇವತೆಗಳು. ಹೌದು, ಸಿದ್ಧರು ಆಮೇಲೆ ಸಾಧ್ಯರು. ಮೊದಲು ಅದಕ್ಕೆ ಸಿದ್ಧರನ್ನು ಮೊದಲು ಹೇಳಿ ಆಮೇಲೆ ಸಾಧ್ಯರನ್ನು ಹೇಳಿ. ಕೆಲಸ ಆಯ್ತು, ಇನ್ನು ಆಗ್ಬೇಕಾಗಿದೆ, ಅಷ್ಟೇ ಸಿಂಪಲ್.
ಆದವರು ಸಿದ್ಧರು, ಆಗಬೇಕಾದವರು ಇವರೇನು. ಗೋಪೈಃ ಬಲಾತಿಭಿಃ ಉದೀರ್ಣತರ ಪ್ರಮೋದೈಃ ಸಾರ್ಧಂ ಸಮೇತ್ಯ ಭಗವಾನ್ ಅರವಿಂದನೇತ್ರಃ ತಾಮ್ರಾತ್ರಿಮತ್ರ ನಿವಸನ್ ಯಮುನಾತಟೇ ಸಹ ದಾವಾಗ್ನಿಬುದ್ಧತ ಬಲಂ ಚ ಪಪೌ ಪ್ರಜಾರ್ಥೇ. ಗೋಪೈಃ ಬಲಾದಿಭಿಃ ಉದೀರ್ಣತರ ಪ್ರಮೋದೈಃ ಸಾರ್ಧಂ ಸಮೇತ್ಯ ಭಗವಾನ್ ಅರವಿಂದನೇತ್ರಃ ತಾಂ ರಾತ್ರಿಂ ಅತ್ರ ನಿವಸತಿ ಯಮುನಾತಟೇ ಸಹ ದಾವಾಗ್ನಿಂ ಉದ್ಧತ ಬಲಂ ಸಹ ಚ ಪಪೌ ವ್ರಜಾರ್ಥೇ. ಗೋಪೈಃ ಬಲಾದಿಭಿಃ ಉದೀರ್ಣತರ ಪ್ರಮೋದೈಃ, ಗೋಪರಿಗೆಲ್ಲ ಭಾರಿ ಆನಂದ ಆಗೋಯ್ತು. ಒಂದು ನೋಡಿದರೆ ತಾವು ಬದುಕಿದ್ರು, ಯಮುನಾ ನದಿ ಏನು ಫ್ರೀ ಆಗೋಯ್ತು, ಸುಖವಾಗಿರ್ಬೋದು, ಕೃಷ್ಣನ ಮಹಿಮೆ ನೋಡಿದರು. ಅದಕ್ಕೆ ಉದೀರ್ಣತರ, ಮೊದಲು ಉದೀರ್ಣವಾಯಿತು, ಉದೀರ್ಣತರ ಇನ್ನೂ ಆನಂದ ಉಕ್ಕೇರಿತು. ಕೃಷ್ಣರ ಪ್ರತಿಯೊಂದು ಸಾಧನೆ ನೋಡ್ತಾ ಹೋದಂತೆ ಏನಾಗ್ತಾ ಇತ್ತು, ಇವರ ಆನಂದ ಜಾಸ್ತಿ ಆಗ್ತಾ ಇತ್ತು. ಗೊತ್ತಾಯ್ತಾ? ನಿಜವಾದ ಆನಂದ. ಅದಕ್ಕೇನೇನು ಹೇಳ್ತಾರೆ ಆಚಾರ್ಯರು? ಸುಜನೋಧದಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವ, ಸುಜನೋಧದಿ ಸಮೃದ್ಧಿ ಪೂರ್ಣಚಂದ್ರ. ಸಜ್ಜನರೆಂಬ ಸಾಗರವನ್ನು ಉಕ್ಕಿಸ್ಲಿಕ್ಕೆ ಏನು ಬೇಕೋ ಅದು ಎಷ್ಟು ಪ್ರವಾಹ ಬಂತು ಏನಾಗೋದಿಲ್ಲ. ಹುಣ್ಣಿಮೆಯಲ್ಲಿ ಚಂದ್ರ ನೋಡಿದ ತಕ್ಷಣ ಮೇಲೆ ಇರ್ಬಿಡ. ಚಂದ್ರದು ಎಷ್ಟು ಕೋಟಿಗಟ್ಟಲೆ ಮೇಲೆ ದೂರ ಇದ್ದಾನೆ, ಇದು ಇಲ್ಲಿದೆ, ಅದು ಉಕ್ಕೇರುತ್ತೆ. ಅದಕ್ಕೆ ದೇವ್ರನ್ನ ಕಂಡ್ರಾಗ ಆನಂದ ಇದೆಯಲ್ಲ, ಅದು ಬೇರೆದಿಂದ ಆಗೋದಿಲ್ಲ. ಗೊತ್ತಾಯ್ತಾ? ಬೇರೆ ಏನೇ ಮಾಡಿರಲಿ ದೇವ್ರು ನೋಡೋ ಆನಂದನೇ ಬೇರೆ. ಇವತ್ತು ಅಷ್ಟು ಎಷ್ಟೊತ್ತು ಹೇಳಿದ್ದೀರಿ, ಊಟ ಎಷ್ಟೇ ಚೆನ್ನಾಗಿದ್ರು ಕೂಡ ಎಷ್ಟೊತ್ತು ಪಡ್ತಾರೋ ಅವರು, ಅದು ಇನ್ನು ಬರೋದೇ ಬೇಕು ಎದ್ದೋಗ್ಬಿಡ್ತಾರೆ, ಸಾಕಂತ ಹೇಳ್ಬಿಟ್ಟು ಕೂಡಕ್ಕಾಗಲ್ಲ ಬಿಡ್ತಾರೆ. ಪ್ರವಚನ ಇವತ್ತು 12-13 ತಾಸು ಕೇಳೋರಿರ್ತಾರೆ ಇವತ್ತಿಗೂ ಕೂಡ. ಏಕಾದಶಿ ಅಂತ ತಿಥಿ ಬಂದುಬಿಟ್ರೆ ಹೇಳೋದು ಹಾಗೆ ಕೂತಿರ್ತಾರೆ. ಅಂದರೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅದಕ್ಕೂ. ಆದರೆ ಕತೆ ಕಾಲ ಸಿನಿಮಾಕ್ಕೂ ಕೊಡಲ್ಲ ಆ ರೀತಿಯಾಗಿ. ದೊಡ್ಡ ದೊಡ್ಡ ಸಿನಿಮಾಕ್ಕೆ 2 ಇಂಟರ್ವಲ್ ಕೊಟ್ಟಿರ್ತಾರೆ. ಗೊತ್ತಾಯ್ತಾ? 2-3 ಇಂಟರ್ವಲ್ ಕೊಟ್ಟರೆ ಅಷ್ಟರ ಮಟ್ಟಿಗೆ ಅದು ಕೂಡಕ್ಕಾಗಲ್ಲ ಅರ್ಥ. ಅದು ಕಂಟಿನ್ಯೂಸ್ ಆಗಿ. ಇಲ್ಲಿ ಇಂಟರ್ವಲ್ ಇಲ್ಲ ಇದಕ್ಕೆಲ್ಲ ಕೂಡ. ಕೇಳಿದ್ರೆ ಏನರ್ಥ ಅದಕ್ಕೆ? ಇದರ ಅಟ್ರಾಕ್ಷನ್ ಬೇರೆ ಯಾವುದಕ್ಕೂ ಇಲ್ಲ ಅಂತ. ಅದಕ್ಕಾಗಿಯೇ ಗೋಪೈಃ ಬಲಾಧಿಭಿಃ ಉದೀರ್ಣತರ ಪ್ರಮೋದೈಃ, ಉದೀರ್ಣ ಪ್ರಮೋದ, ಮೋದ ಪ್ರಮೋದ, ಉದೀರ್ಣ ಪ್ರಮೋದ, ಉದೀರ್ಣತರ ಪ್ರಮೋದ. ಎಷ್ಟು ಹಾಕಿದ್ದಾರೆ. ದೇವ್ರನ್ನ ಕಂಡು ಎಷ್ಟು ಆನಂದ ಆಗುತ್ತೆ ಅಂದರೆ ಅದಕ್ಕೆ ಆನಂದಕ್ಕೆ ಕೊಂಡಾಗ ಸಾಧ್ಯ. ಏನೆಂದು ಹೇಳಲಿ ಆನಂದ ಸಂಭ್ರಮ ಇನ್ನೇನಿನ್ನೇನು, ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನಿನ್ನೇನು. ಪುರಂದರ ಒಂದು ಮಾತದು. ದಾಸ ದೀಕ್ಷೆ ತಗೊಂಡ್ಬಾರ ಎಷ್ಟು ಆನಂದ ಪಡ್ತಾರೆ ಅಂತ ಕೇಳಿದ್ರೆ, ಇನ್ನೇನಿನ್ನು ಕೆಲಸ ಮುಗಿತು ಇನ್ನೇನು ಬಿಡಿ ಅಂತ ಹೇಳ್ತಾರಲ್ಲ, ಆ ಸ್ಥಿತಿ, ಆ ರೀಚ್ ಅದು. ಅದು ಅರ್ಥ ಮಾಡ್ಕೊಂಡ್ರೆ ದೇವ್ರ ಮಹಿಮೆ ಅಷ್ಟು ದೊಡ್ಡದು. ಪೂರ್ಣ ಉದೀರ್ಣ ಅಂದ್ರೆ ಗುಣ. ನೀವೇ ಹೇಳಿ, ಸರ್ವೇ ಉದೀರ್ಣಂ ಪೂರ್ಣಂ, ಅಷ್ಟೇ, ತುಂಬಿದವನು ಅಂತ ಒಳಗಡೆ. ಉದೀರ್ಣ ಏನಾಯ್ತು? ಉದೀರ್ಣತರ ಪ್ರಬೋಧೈಃ ಸಾರ್ಧಂ ಸಮೇತ್ಯ ಭಗವಾನ್ ಅರವಿಂದ ನೇತ್ರ. ಇಷ್ಟೆಲ್ಲ ಕೃಷ್ಣಗೆ ಆಯಾಸ ಆಗಿದೆಯಾ ಅಂತ ಕೇಳಿದ್ರೆ ತುಂಬ ಸುಸ್ತು ಏನಿಲ್ಲ. ಅರವಿಂದ ನೇತ್ರ ಪುಂಡರೀಕಾಕ್ಷ, ಏನು ಆಯಾಸನೇ ಇಲ್ಲ, ಆರಾಮಾಗಿದ್ದಾನೆ ಕೃಷ್ಣ. ಇದೇನು ಇಷ್ಟೆಲ್ಲ ಮಾಡಿದ್ದಾನೆ, ಗಾಡಿ ಇದನ್ನು ಮಾಡಿ ತುಡಿದು ಹಾಕಿದಾರೆ, ಅಲ್ಲಿಂದ ಹಾರಿ ಇಷ್ಟೆಲ್ಲ ಮಾಡಿದ್ರೆ ಏನೇನೂ ಆಗಿಲ್ಲ ದೇವರಿಗೆ. ಅಂದರೆ ದೇವರು ಅವ್ಯಯ ಸಾಕ್ಷಿ, ಯಾವ ಆನಂದ ಹ್ರಾಸ, ಯಾವ ಆಯಾಸ ಏನೂ ಇಲ್ಲ ದೇವರಿಗೆ. ಅರವಿಂದ ನೇತ್ರ ತಾಮ್, ಅದಕ್ಕೆ ಹೇಳ್ಬೇಕಾದ್ರೆ ಒಂದೇ ಆನಂದ ಮುಕುಂದ ಅರವಿಂದ ನಯನ. ಅರವಿಂದ ನೇತ್ರ, ಅರವಿಂದ ಆನಂದ ನಯನ ಎಲ್ಲ ಒಂದೇ. ಅರವಿಂದ ನಯನ, ಅರವಿಂದ ನೇತ್ರ. ತಾಮ್ ರಾತ್ರಿ ಮಾತ್ರ ನಿವಸ. ಅಷ್ಟೊತ್ತಿ ಭಾರಿ ಲೇಟ್ ಆಗಿತ್ತು ಅವತ್ತಾಗಲೇ. ತಾಮ್ ರಾತ್ರಿಂ ಮಾತ್ರ ನಿವಸ. ಬೆಳಗ್ಗೆ ಹೊರಟಿದ್ದು, ಬೆಳಿಗ್ಗೆ ಅಂತ ಹೇಳಿದ್ರು ಹೊರಡುವಾಗ. ಇದು ರಾತ್ರಿ ಆಗಿದೆ. ಇಡೀ ಇನ್ಸಿಡೆಂಟ್ ಇವತ್ತು ಇಷ್ಟಾಗಿತ್ತು. ಆ ಇನ್ಸಿಡೆಂಟ್ ಮುಗೀತು. ತಾಮ್ ರಾತ್ರಿ ಮಾತ್ರ ನಿವಸತಿ ಯಮುನಾ ತಟೇ ಸಹ. ಅಲ್ಲೇ ಹಾಲ್ಟ್ ಮಾಡಿದ್ರು ಅವತ್ತು, ನೈಟ್ ಹಾಲ್ಟ್ ಅಲ್ಲೇ ಯಮುನಾ ತಟೇ ಸಹ ದಾವಾಗ್ನಿ ಉದ್ಧತ ಬಲಂಚ ಪಪೌರಜಾರ್ಥೆ. ಅಷ್ಟೊತ್ತು ಇನ್ನೊಂದು ಆಪತ್ತು ಬಂತು ಗೋಪರಿಗೆ, ಕಾಡಿಗಿಚ್ಚು ಬಂತು. ಕಾಡದು ಇವತ್ತಿಗೂ ವನ ಅಂದ್ರೆ ಕಾಡು ಅಂತ ಅರ್ಥ. ಆ ಕಾಡು ಎಲ್ಲ ಕಡೆಯಿಂದ ಕಾಡಿಗಿಚ್ಚು ಬಂತು. ಗೋಪಾಲಕರಿಗೆ ಒಂದೇ ಮಂತ್ರ, ಕೃಷ್ಣ ಕೃಷ್ಣ ಅಷ್ಟೇ, ಇನ್ನೇನಿಲ್ಲ. ಕೃಷ್ಣ ಇದ್ದಾರೆ, ಕತೆ ಮುಗೀತು. ಹೋಗಿದ್ರು, ಕೃಷ್ಣ ಬಂದ, ಬಾಯಿ ತೆಗೆದ, ಎಲ್ಲ ನುಂಗಿಬಿಟ್ಟ ಕೃಷ್ಣ. ಅದಿಷ್ಟು ನುಂಗಿದ ದಾವಾಗ್ನಿ ಶಾಂತ ಮಾಡೋದು. ಎಷ್ಟು ಸುಳ್ಳು ನೀರು ಹಾಕಿ ಎಲ್ಲ ನುಂಗಿಬಿಡ್ತಾನೆ ಕೃಷ್ಣ. ಅಲ್ಲಿ ನೋಡಿ, ದಾವಾಗ್ನಿ ಉದ್ಧತ ಬಲಂಚ ಪಪೌ ರಜಾರ್ಥೆ. ಅದಕ್ಕೆ ವಿಷ ಜಲಾಶಯಾತ್ ವ್ಯಾಳರಾಕ್ಷತಾತ್ ವರ್ಷ ಮಾರುತಾತ್ ಎಲ್ಲ ಹೇಳ್ಬೇಕಾದ್ರೆ ಸ್ತೋತ್ರ ಮಾಡ್ತಾರೆ. ಎಷ್ಟು ಆಪತ್ತಿಂದ ಪರಿಹಾರ ಮಾಡಿದ್ದೆ ನಮ್ಮನ್ನ ನೀವು. ನಾವು ಅನ್ಕೋಬೇಕು, ಎಷ್ಟು ಆಪತ್ತು ಪರಿಹಾರ ಮಾಡಿದ್ದು ಯಾರೋ ಅಲ್ಲ. ಯಾರು ಮಾಡಿರೋದು? ಯಾವುದೇ ಡಾಕ್ಟರ್ ಮಾಡಿರೋ ಕಡೆ ನೆಪ ಅಷ್ಟೇ. ನಿಜವಾಗ್ಲಾಗಿರೋದು ಯಾರಿಂದ? ಅದಕ್ಕೆ ವೈದ್ಯೋ ನಾರಾಯಣೋ ಹರಿಹಿ. ಯಾವ ಔಷಧಿ ಕೊಟ್ಟರು ನಿಜವಾದ ಔಷಧಿ ಯಾವುದು? ಜಾಹ್ನವಿ ತೋಯಂ. ನಿಜವಾದ ವೈದ್ಯ ಯಾರು? ಇದೆ. ಅದಕ್ಕೆ ವೇದ್ಯೋ ವೈದ್ಯ ಸದಾ ಯೋಗಿ. ವಿಷ್ಣು ಸಹಸ್ರನಾಮ. ವೇದ್ಯನೂ ಹೌದು, ವೈದ್ಯನೂ ಹೌದು ಪರಮಾತ್ಮ.
ಆ ದೃಷ್ಟಿಯಲ್ಲಿ ನಾವು ಯಾರಿಗೂ ಹೇಳ್ಬಿಡ್ತೀವಿ ನೋಡಿ, ದೇವ್ರ ಕೈ ಕೊಟ್ಟ ಡಾಕ್ಟರ್ ಕಾಪಾಡಿದ್ರು ಅಂತ ಹೇಳಿದಾಗ ದೇವ್ರಿಗೆ ಹರಿಸ್ಕೊಂಡು ಕೆಲಸ ಆಗಲಿಲ್ಲ, ಡಾಕ್ಟರ್ ಸಿಕ್ಕ ವಾಸಿ ಮಾಡಿಬಿಟ್ಟ, ಹರಿಸ್ಕೊಂಡು ದುಡ್ಡು ಬೇರೆ ವೇಸ್ಟ್ ಆಯ್ತು ಅಂತ ತಿಳ್ಕೊಂಡ್ಬಿಟ್ಟ. ಹಾಗೆ ಹರಿಸ್ಕೊಂಡಿದ್ದಕ್ಕೆ ದೇವ್ರ ಈ ರೂಪದಲ್ಲಿ ಕಳಿಸ್ದೆ ಅಂತ. ಆ ಲಿಂಕ್ ಇವ್ರಿಗೆ ಗೊತ್ತಾಗೋದಿಲ್ಲ. ಆ ಲಿಂಕ್ ಗೊತ್ತಾಗದೇನೆ ಅವ್ರು ನೋಡಿ ಎಲ್ಲ ಕೈ ಕೊಟ್ಟರು, ದೇವ್ರು ನಮ್ಮ ಫ್ರೆಂಡ್ ಸಾಕು ಕಾಪಾಡಿಬಿಟ್ಟ. ಅದು ಈ ರೀತಿ ಮಾಡಿ ಒಂದು ಸರಿಯಾದ ಕಾರಣ ತಪ್ಪು ತಿಳ್ಕೊಂಡ್ಬಿಟ್ಟ. ವಿಮೂಢ ನಾನು ಪಶ್ಯಂತಿ ಜ್ಞಾನಚಕ್ಷುಷ, ಭಗವದ್ಗೀತೆಯಲ್ಲಿ ಬರೋದು. ಮೂರ್ಖರಿಗೆ ನನ್ನ ಮಹಿಮೆ ಗೊತ್ತಾಗೋದಿಲ್ಲ, ಜ್ಞಾನಚಕ್ಷುಷ, ಜ್ಞಾನ ನೇತ್ರದವ್ರಿಗೆ ಗೊತ್ತಾಗುತ್ತೆ. ಯಾರೋ ಫೋನ್ ಮಾಡಿ ರಿಪೋರ್ಟ್ ಮಾಡಿಬಿಟ್ಟಿದ್ದಾರೆ, ಇವ್ರು ಯಾರೋ ನೋಡಿದ್ರೆ ಇವ್ರು ಮಾಡಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟ. ಇವ್ರು ಹೇಳಿದ್ದಕ್ಕೆ ಮಾಡಿ ಇವ್ರಿಗೊಬ್ರು ಅವ್ರಿಗೆ ಕ್ಯಾರಿ ಅಂತ ಕೇಳ್ತಿರ್ಲಿಲ್ಲ. ಅವ್ರು ಹೇಳಿದ್ದಕ್ಕೆ ಏನು ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ಅದು ಮರ್ತು ಬಿಟ್ಟಿದ್ದಾನು. ಇವತ್ತೆಲ್ಲ ಏನೇ ಕೆಲಸ ಆದರೂ ಕೂಡ ಮುಖ್ಯ ಕಾರಣ ಯಾರು? ದೇವರೇನೆ. ಅದಕ್ಕೆ ಉದೀರ್ಣತರ ಪ್ರಮೋದೈಹಿ ಸಾರ್ಧಂ ಸಮೇತ್ಯ ಭಗವಾನ್ ಅರವಿಂದ ನೇತ್ರ ತಾಮ್ರಾತ್ರಿ ಮಾತ್ರ ನಿವಸನ್ ಯಮುನಾ ತಟೆ ನಿವಸನ್ ಯಮುನಾ ವಾಸವನ್ನು ಮಾಡ್ತಾ ದಾವಾಗ್ನಿಂ ಉದ್ಧತ ಬಲಂಚ ಪಪೌರಜಾರ್ಥೆ. ಉದ್ಧತ ಬಲಂ, ಸಣ್ಣ ಪುಟ್ಟ ದಾವಾಗ್ನಿ ಅದು, ದೊಡ್ಡ ದಾವಾಗ್ನಿ ಅದು. ಉದ್ಧತ ಬಲಂ ಜೋರ್ ಪ್ರಜ್ವಲಿಸಿ ಬರ್ತಾ ಇದೆ, ಅದನ್ನ ಕುಡಿತಾನೆ, ಎಲ್ಲ ಸಂರಕ್ಷಣೆಯನ್ನು ಮಾಡ್ತಾನೆ. ಇಲ್ಲಿ ಸ್ವಾರಸ್ಯ ತಮಾಷೆ ಮಾಡ್ತಾನೆ. ಅದು ನಿಜವಾದ ಕಾವ್ಯ ಅಂದ್ರೆ ಹಾಗಿರ್ಬೇಕು. ಈ ಕಥೆ ಬದಲಾಯಿಸ್ಬಿಡೋದ ಕಾವ್ಯ ಅಲ್ಲ. ಏನಂತ ಹೇಳ್ತಾರೆ, ಕೃಷ್ಣನಿಗೆ ಇಡೀ ದಿವಸ ಯಮುನಾ ನದಿಯಲ್ಲಿದ್ದ ತುಂಬಾ ಶೀತ ಆಗಿತ್ತು, ಸೊ ಬಿಸಿ ನೀರು ಬಿಸಿ ಕುಡಿದ್ಬಿಟ್ಟ ಬಾಯಲ್ಲಿ ಅಂತ ಹೇಳಿದ. ಶೀತ ಆದವ್ರು ಬಿಸಿ ತರ ಉಪಯೋಗಿಸೋದು, ತಾವಾಗ್ಲಿ ಕುಡ್ದ, ಇದೇ ದೊಡ್ಡ ವಿಚಾರ ಅಂತ ಹೇಳಿದ. ಕೃಷ್ಣ ಸೆಲ್ಫ್ ಟ್ರೀಟ್ಮೆಂಟ್ ಮಾಡಿಕೊಂಡ ಅಂತ. ಕೃಷ್ಣ ತಾನೇ ಟ್ರೀಟ್ಮೆಂಟ್ ಮಾಡ್ಕೊಂಡೆ ಹೊರತು ದೊಡ್ಡ ವಿಚಾರ ಏನೂ ಅಲ್ಲ. ಹೇಳೋದು ದೊಡ್ಡ ವಿಚಾರ ಏನು ಅಲ್ಲ ಅಂತಾನೆ ಏನ್ ಮಾಡಿದ್ರು, ಅವನೇನ್ರಿ ಕೋಟ್ಯಾಧೀಶ ಅಷ್ಟು ಕೊಡ್ತಾ ಏನ್ ದೊಡ್ಡ ವಿಚಾರ ಏನರ್ಥ? ಕೊಟ್ಟಿದ್ದು ದೊಡ್ಡ ವಿಚಾರ, ಕೋಟ್ಯಾಧೀಶ ಆಗಿರೋ ದೊಡ್ಡ ವಿಚಾರನೇ. ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅದನ್ನ, ಇದು ಗ್ರೇಟೇ, ಅವನಿಗೆ ಭಾರಿ ದೊಡ್ಡದೇನಲ್ಲ ಆ ಅರ್ಥದಲ್ಲಿ ಹೇಳ್ತಾರೆ. ಕೃಷ್ಣ ಈ ರೀತಿ ಮಾಡ್ದ. ಇನ್ನೊಂದು ಮಾತು ಹೇಳ್ತಾರೆ ಮತ್ತೆ, ಅಗ್ನಿ ಹುಟ್ಟಿದ್ದು ಎಲ್ಲಿಂದ? ಬಾಯಿಂದ. ಎಲ್ಲಿ ಲಯ ಆಯ್ತು? ಅಲ್ಲೇ ಲಯ ಆಯ್ತು. ಎಲ್ಲಿ ಹುಟ್ಟುತ್ತೋ ಅಲ್ಲೇ ಲಯ. ಗೊತ್ತಾಯ್ತಾ? ಆ ಅರ್ಥದಲ್ಲಿ ಸರಿಯಾಗಿ ಲಯ ಹೊಂದಿದ್ರೆ ಮದುವೆ. ಆದ್ರಿಂದನೇ ಹನುಮಂತ ಸುಟ್ಟ ಬೆಂಕಿ ರಾವಣ ಇಟ್ಟ ಬೆಂಕಿ ನೆಪ ಅಷ್ಟೇ, ನಿಜವಾಗ್ಲೂ ಹನುಮಂತ ಬಾಲದ ಬೆಂಕಿನೇ ಅದು. ಯಾತಕ್ಕೆ ಆರಿಸಿದ್ದ ಯಾರು ಕೊನೆಗೆ? ಅದನ್ನ ತಾನೇ ಆರಿಸ್ತಾನೆ, ಇಟ್ಟವನೇ ಆರಿಸ್ಬೇಕು. ಅವಾಗದೇ ಹನುಮಂತ ಇಟ್ಟರು. ಅದಕ್ಕೆ ಸ್ವಪುಚ್ಛಗೈನ ವನ್ನಿನ, ತನ್ನ ಬಾಲವನ್ನು ಆಶ್ರಯಿಸಿದ ಬೆಂಕಿಯಿಂದ ಅಂತ ಹೇಳಿದ್ರಿಂದ ರಾವಣನ ಬೆಂಕಿ ಇಷ್ಟೆಲ್ಲ ಸಾಮರ್ಥ್ಯ ಇಲ್ಲ, ಇವರದೇ ಬೆಂಕಿ ಅಂತ ತಿಳಿಸಿ. ಪ್ರಾಣಾಗ್ನಿ ಅಂತಾನೆ ವಾಯುದೇವ್ರ ಹೆಸರಿ. ಮತ್ತೆ ತದ್ಗಂಧತೋ ನೃಪಶು ಮುಖ್ಯ ಕುರ್ವತ್ಯಜೇ ಇತ್ತಂ ಸುರಾಸುರ ಗಣೈ ಅವಿಚಿಂತ್ಯ ಕರ್ಮಾಣಿ ಅಚಿಂತ್ಯ ಅಲ್ಲ ದಿವ್ಯ ಕರ್ಮಾಣಿ ಗೋಕುಲಗತೆ ಅಗಣಿತೋರು ಶಕ್ತೌ ಕುರ್ವತ್ಯಜೇ ವ್ರಜಭುವಾಂ ಅಭವದ್ವಿನಾಶಃ ಉಗ್ರಾಭಿಧಾತ್ ಅಸುರತಃ ತರುರೂಪತೋಲಂ. ಇತ್ತಂ ಹೀಗೆ ಸುರಾಸುರಗಣೈ ಅವಿಚಿಂತ್ಯ ದಿವ್ಯ ಕರ್ಮಾಣಿ ಗೋಕುಲಗತೆ ಅಗಣಿತ ಉರುಶಕ್ತೌ ಅಗಣಿತೋರು ಶಕ್ತೌ ಒಂದೇ ಪದ. ಕುರ್ವತಿ ಅಜೇ ವ್ರಜಭುವಾಂ ಅಭವತ್ ವಿನಾಶಃ ಉಗ್ರಾಭಿಧಾತ್ ಅಸುರತಃ ತರುರೂಪತಃ ಅಲಂ. ಇತ್ತಂ ಹೀಗೆ ಸುರಾಸುರಗಣೈ ಅವಿಚಿಂತ್ಯ ದಿವ್ಯ ಕರ್ಮಾಣಿ. ಕೃಷ್ಣ ಇದೆಲ್ಲ ಮಾಡಿದ್ದೆ ಎಂಥ ಕೆಲಸಗಳಿವು? ಉಳಿದವ್ರು ಮಾಡಬಹುದ ಕೆಲಸ. ಎಲೆಕ್ಟ್ರಿಷಿಯನ್ ಬರ ಇನ್ನೊಬ್ರು ಬಂದ ಹೋಗ್ಲಿ ಅಂತೇಳಿ, ಇನ್ನು ಒಳ್ಳೆಯವನೇ ಸಿಕ್ಕ, ಹಾಗಾಗಿ ಬಿಡ್ಬೋದು. ಇಲ್ಲೇ ಯಾರಿಗೂ ಮಾಡಕ್ಕೆ ಬರೋದೇ ಯುನಿಕ್. ಕೃಷ್ಣ ಮಾಡಿದ ಕೆಲಸಗಳು ಎಂಥದ್ದು ಉಳಿದವರಿಂದ ಮಾಡಿ. ಈಗ ಬ್ರಹ್ಮದೇವರ ಇದೆ, ಅದು ಉಲ್ಲಂಘನೆ ಮಾಡಲಿಕ್ಕೆ ಬ್ರಹ್ಮದೇವರು ಬರೋದಿಲ್ಲ, ತಾವೇ ಕೊಟ್ಟು ವರ. ವಾಯುದೇವರು ಮಾಡೋದಿಲ್ಲ. ಯಾಕೆ? ಸಮಾತ್ ಗೌರವ ಕೊಡಬೇಕು. ಮುಖ್ಯ ದೇವರ ಸಂಕಲ್ಪ. ಅದನ್ನ ಯಾರು ಮಾಡ್ಬೇಕದನ್ನ? ಎಲ್ಲ ಡ್ರಾಫ್ಟು ಮಾಡುವುದು. ಸಿಗ್ನೇಚರ್ ಯಾರು ಹಾಕ್ಬೇಕು ಕೊನೆಗೆ? ಅವನೇ ಹಾಕ್ಬಿಟ್ರೆ ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಅದನ್ನ ಇವ್ರು ಹಾಕ ಸ್ವಾತಂತ್ರ್ಯ ಇರೋದು ಅಲ್ಲಿ. ಆ ಥರ ಪರಮಾತ್ಮ ಅನುಗ್ರಹ ಮಾಡಿದರೆ ಮಾತ್ರ ಸಾಧ್ಯ. ಅವ ಅಚಿಂತ್ಯ ಕರ್ಮ. ಫಸ್ಟ್ ಏನದು? ಚಿಂತ್ಯ ಅವಿಚಿಂತ್ಯ. ಚಿಂತ್ಯ ವಿಚಿಂತ್ಯ ಅವಿಚಿಂತ್ಯ. ಚಿಂತನೆಗೂ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ವಿಚಿಂತ್ಯ ಅಂದ್ರೆ ಏನು? ಎಷ್ಟು ವಿಚಾರ ಮಾಡಿದ್ರೆ ನಮಗೆ ಅರ್ಥನೇ ಆಗೋದಿಲ್ಲ. ಕೆಲವು ವಿಷಯ ಮೊದಲು ಅರ್ಥ ಆಗೋದಿಲ್ಲ, ಯೋಚನೆ ಮಾಡಿದ್ರೆ ಏನಾಗುತ್ತೆ? ಅರ್ಥ ಆಗಿಬಿಡುತ್ತೆ. ಎಷ್ಟು ಯೋಚನೆ ಮಾಡಿದ್ರು ಅರ್ಥ ಆಗೋದಿಲ್ಲ. ಯಾರು ಯೋಚನೆ ಮಾಡಿದ್ರೆ? ನಾವಲ್ಲ, ನಮಗೇನು ಅರ್ಥ ಆಗಲ್ಲ, ಅದು ಬೇರೆ. ಸುರಾಸುರ ಗಣೈಹಿ, ಸುರರು ಅಸುರು ಒಟ್ಟಾಗಿ ಸೇರಿದ್ರು ಕೂಡ ಒಟ್ಟಾಗಿ ಒಟ್ಟಾಗಿ ಸೇರ್ತಾರ ಅವರು? ಎಲ್ಲಿ ಸಮುದ್ರ ಮತ್ತು ಸೇರಿದ್ರಲ್ಲ, ಆ ಥರ ದೇವ್ರ ಮಹಿಮೆ ಅರ್ಥ ಮಾಡಿಕೊಡೋದಂತ ಹೊರಟ್ರೆ ಏನಾಗೋದಿಲ್ಲ, ಅವರಿಗೆ ಅರ್ಥ ಆಗೋದಿಲ್ಲ. ಸುರಾಸುರ ಗಣೈ ಅಂದ್ರೆ ಏನ್ ಹೇಳ್ತಾರೆ? ಕೃಷ್ಣನ ಒಟ್ಟು ಮಹಿಮೆ ಅರ್ಥ ಆಗೋದಿಲ್ಲ ಅಲ್ಲ, ಒಂದೊಂದು ಮಹಿಮೆ ಕೂಡ ಅರ್ಥ ಆಗೋದಿಲ್ಲ ಪೂರ್ತಿಯಾಗಿ. ಒಂದೊಂದು ಮಹಿಮೆ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ.
ಅಲ್ಲ ಎಲ್ಲ ಒಂದೊಂದು ಹೆಣ್ಣು ಪೂರ್ತಿ ಪೂರ್ತಿ ಎಲ್ಲ ಕಾಮನ್ ಅದು ಪೂರ್ತಿ ಅದು ಅವಾಚ್ಯ ಅಂದ್ರೆ ಹೇಗೋ ಹಾಗೆ ಇಷ್ಟ ದಿವ್ಯ ಅವೆಲ್ಲ ಅರ್ಥ ಆಗ್ತಿತ್ತು ಅಷ್ಟೇ ಬಟ್ ಹೇಗೆ ಅಂತ ಗೊತ್ತಾಗೋದಿಲ್ಲ. ಅಚಿಂತ್ಯ ದಿವ್ಯ ಕರ್ಮಾಣಿ ಕೆಲವು ಕೆಟ್ಟ ಕೆಲಸ ಇರುತ್ತೆ ಅದು ಅಚಿಂತ್ಯನೇ. ಅದು ಎಂಥದ್ದು ಕೆಟ್ಟದು ಚಿಂತನೆ ಮಾಡೋದು ಬೇಕೇ ಇಲ್ಲ. ಅವಿಚಿಂತ್ಯ ಅಂದ್ರೆ ಚಿಂತನೆ ಅಯೋಗ್ಯ ಅದು. ಇದು ಚಿಂತನೆ ಯೋಗ್ಯ ಇದು. ಅದು ದಿವ್ಯ ಅದಕ್ಕೆ ದಿವ್ಯ ಅಂತ ಡಿವೈನ್. ಕರ್ಮಾಣಿ ಕಾರ್ಯಗಳನ್ನ ಬಹುವಚನ ಹಾಡಿದ್ರೆ ಒಂದೆಲ್ಲ ಎರಡಲ್ಲ. ಕೃಷ್ಣ ನಿಂತಿದ್ದು ಓಡಾಡಿ ಎಲ್ಲ ಏನವು ಎಲ್ಲವೂ ದಿವ್ಯ ಕರ್ಮ. ಉಳಿದರ ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ ಅದ್ರಾಗಿದೆ. ದಿವ್ಯ ಕರ್ಮಾಣಿ ಗೋಕುಲಗತೆ ಅಗಣಿತೋರು ಶಕ್ತು. ಯಾವಲ್ಲ ಆಫೀಸ್ಗಳಲ್ಲಿ ಮುಖ್ಯಸ್ಥ ಇರ್ತಾರೆ, ಉಳಿದೋರು ನಿಂತಿರ್ತಾರೆ, ಎಲ್ಲ ನಿಂತಿರ್ತಾರೆ. ಮುಖ್ಯಸ್ಥ ನಿಂತಿರೋ ಸ್ಟೈಲ್ ಬೇರೆ ಇರುತ್ತೆ, ಉಳಿಸೋರು ಬೇರೆ ಇರುತ್ತೆ. ಯಾತಕ್ಕೆ ಅವ್ನು ಫ್ರೀಯಾಗಿ ನಿಂತಿರ್ತಾರೆ, ಯಾರನ್ನು ಕೇಳೋರು ಅಂತ. ಅವರೆಲ್ಲ ಏನ್ ಮಾಡ್ತಾರೆ, ಈ ಎಂಥವ್ರು ಎಷ್ಟು 6 ಫೀಟ್ 7 ಫೀಟ್ ಇರಲಿ ಕೂಡ ಹೀಗಾಗ್ಬಿಡ್ತಾರೆ. ಯಾತಕ್ಕೆ ಅಧಿಕಾರ ಇಲ್ಲ. ಅಂದ್ರೆ ಇದು ಯಾವ ಹಿರಿಮೆ ಬರುತ್ತೆ ಏನಾಗುತ್ತದ ಎತ್ತರ ಡಾರ್ಫ್ ಫೆಲೋ ಅಧಿಕಾರ ಯಾವ ಭಾರಿ ಎತ್ತರ ಅಂತ ಕರೀತಾರೆ. ಇವನು ಎತ್ತರ ಇದ್ದಾನೆ ಭಾಳ ಸ್ಮಾಲ್ ಅಂತ ಕರೀತಾರೆ. ಅದಕ್ಕೆ ಅಧಿಕಾರದಿಂದ ವ್ಯತ್ಯಾಸ ಆಗುತ್ತೆ. ಆ ದೃಷ್ಟಿಯಿಂದ ಅವರೆಲ್ಲ ಏನಾದರೂ ಜನಿತ್ಯ ಕರ್ಮಾಣಿ ಗೋಕುಲಗತೆ ಹೋಗಲಪ್ಪ ಎಲ್ಲೋ ಮಾಡಿದ್ದಾರೆ ಮೂಲ ರೂಪದಲ್ಲಿ ಅಲ್ಲ, ಗೋಕುಲಗತೆ ಭೂಲೋಕದಲ್ಲಿ ಇದು ಮಾಡ್ತಾ ಇದ್ದಾರೆ. ಆದ್ರೂ ಏನು ಮಾಡಕ್ಕಾಗ ಅದು ಎಲ್ಲಿ ದನಗಳ ಮಧ್ಯೆ ಇದ್ದು ದನಕಾಯೋರ ಮಧ್ಯೆ ಇದ್ದು. ಗೋಕುಲ ಅಂದ್ರೆ ಏನದು ದನಗಳ ಗುಂಪು. ಅವರೆಲ್ಲ ಯಾವ ಕ್ವಾಲಿಟಿ ಜನ ಮೇಲ್ನೋಟಕ್ಕೆ ಅವರೆಲ್ಲ ದೇವತೆಗಳು, ಆ ವಿಚಾರ ಬೇರೆ. ಬಟ್ ಸಾಮಾನ್ಯ ದೃಷ್ಟಿಯಲ್ಲಿ ಏನು ಅವರೆಲ್ಲ ಲೋ ಕ್ಲಾಸ್ ಅವರೆಲ್ಲ. ಅಂಥವ್ರ ಮಧ್ಯೆ ಇಂಥ ಮಹಿಮೆ ತೋರಿಸ್ತಾ ಇದ್ದಾನಲ್ಲ, ಕೆಲವ್ರ ಅಲ್ಲೆಲ್ಲ ಬರೋದಿಲ್ರಿ. ಇದನ್ನೇ ಭಕ್ತಾಪರಾಧ ಶ್ರೇಷ್ಠ ಸಂಧಿಯಲ್ಲಿ ಹೇಳ್ತಾರೆ. ಬ್ರಹ್ಮಾದಿ ವಂದ್ಯನಾದ ಪರಮಾತ್ಮ ಗೋಪ ಮಧ್ಯೆ ಓಡಾಡ್ತಾನಲ್ಲ, ಏನು ಕಾರುಣ್ಯ ಆಯ್ತು ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ ದೇವರು. ಕಂಪೇರ್ ಮಾಡ್ತಾರೆ. ಯಾರು ಗತಿ ಇಲ್ಲ ಮನೆಗೆ ಊಟಕ್ಕೆ ಬಂದ ದೊಡ್ಡ ವಿಚಾರ ಅಲ್ಲ. ರಾಜವಾರ ಕಾಯ್ತಾ ಇದ್ದಾರೆ, ಅಂಥ ಹೊತ್ತಲ್ಲಿ ಬಂದ್ರೆ ಏನರ್ಥ, ಎಷ್ಟು ಕರುಣಾಳು. ವಿತರಣ ಮನೆಗೆ ಬಂದ, ಅಲ್ಲೇ ಎಕ್ಸಾಂಪಲ್ ಇದೆ. ದುರ್ಯೋಧನ ರಾಜ, ಅವನ ಪ್ರಕಾರ ರಾಜ ಅವನು ಕಣ್ಣೆತ್ತಿ ನೋಡ್ಲಿಲ್ಲ. ಭೀಷ್ಮಾದಿಗಳ ಮನೆಗೆ ಹೋಗ್ಲಿಲ್ಲ, ದ್ರೋಣರ ಮನೆಗೆ ಹೋಗ್ಲಿಲ್ಲ. ದೊಡ್ಡ ದೊಡ್ಡ ಆಚಾರಗಳವರೆಲ್ಲ ದ್ರೋಣಾಚಾರ ಅಶ್ವತ್ಥ ಅವ್ರ ಮನೆಗೆ ಹೋಗ್ಲಿಲ್ಲ. ಯಾರು ಕರೆದ್ರು ಹೋಗ್ಲಿಲ್ಲ. ವಿದುರನ ಕರೆದ ಅಲ್ಲಿ ಮನೆಗೆ ಬಂತಾನೆ. ಅದಕ್ಕೆ ವಿದುರನ ಅವತಾರ ಬಾಕುಲಿಕನಂದದಿ ವಿದುರನ ಅವತಾರ ಸ್ವೀಕರಿಸಿ. ಅದೇನು ಬರೀ ಊಟ ಅಲ್ಲ, ಏನು ಭಾರಿ ಹಸಿವಾಗಿದೆ, ಹಾಕು 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 ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ತಾನೆ. ಅಂದರೆ ಇದು ಎಷ್ಟು ಅದು ಹಸಿವಿಲ್ಲ, ಯಾತ್ರದ್ದು ಇಲ್ಲ, ಆ ರೀತಿ ತೋರಿಸ್ತಾನೆ. ಗೋಕುಲಗತೆ ಅಗಣಿತೋರು ಶಕ್ತವು. ಅಗಣಿತವು ಗಣನೆಗೆ ಅನಂತ ಅಂತರ್ಥ. ಗುರು ಶ್ರೇಷ್ಠವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ಕೃಷ್ಣಗೆ ಇರಬೇಕಾದ್ರೆ ಕುರ್ವತಿ ಅಜೇ ವ್ರಜಭುವಾಂ ಅಭವತ್ ವಿನಾಶ. ಮತ್ತೊಂದು ವಿನಾಶ ಶುರುವಾಯಿತು, ಮತ್ತೊಂದು ಆಪತ್ತು ಬಂತು. ಎಷ್ಟು ಆಪತ್ತುಗಳಿದೆ, ಆಪತ್ತಿನ ಮೇಲೆ ಆಪತ್ತು. ಸಾಮಾನ್ಯ ಏನು ಹೇಳ್ಕೊಬೋದು ಕೆಲವರೆಲ್ಲ, ಕೃಷ್ಣಾವತಾರಕ್ಕಿಂತ ಮುಂಚೆ ಅವ್ರಿಗಿಂತದ್ದು ಯಾವುದೂ ನಡೆದಿಲ್ಲ. ಕೃಷ್ಣಾವತಾರ ಆದ್ಮೇಲೆ ಆಯ್ತು, ದೇವ್ರ ಪೂಜೆ ಶುರು ಮಾಡಿದ್ಮೇಲೆ ಪ್ರಾಬ್ಲಮ್ ಶುರುವಾಯ್ತು ಅಂತಲ್ಲ. ಹಾಗಾಯ್ತು. ಮೊದಲು ಆರಾಮಾಗಿದ್ವಿ, ಈ ನೋಡಿ ಜನ್ಮಗಳಿಗಾರ ಪ್ರಾಬ್ಲಮ್. ಅನ್ಮಾರ್ಲಿ 8ಕ್ಕೆ ದಿನ ಮಾಡಿ ಹೋಗ್ತಾ ಇದ್ದ, 5ಕ್ಕೆ ಕೆಲಸ ನೀರು ಬಂದಿರೋ ಶುರುವಾಯ್ತು, ನೀರ್ತಾರೆ ಯಾರು ಭಾರಿಗೆಲ್ಲ ಶುರುವಾಯ್ತು. ಬಟ್ ಎಂಥವು ಇವೆಲ್ಲ ಕೂಡ ಅವ್ರ ಉದ್ಧಾರಕ್ಕೆ ಹೆಚ್ಚೆಚ್ಚು ಕಾರಣ ಆಗಿತ್ತು. ಮೊದಲು ಸಮಸ್ಯೆ ಇರಲಿಲ್ಲ, ಈ ಸಮಸ್ಯೆ ಬಂತು. ಸಮಸ್ಯೆ ಎಂಥ ಸಮಸ್ಯೆ ಇದು, ಮೂಲ ಸಮಸ್ಯೆ ಪರಿಹಾರ ಮಾಡೋ ಸಮಸ್ಯೆ. ಮೂಲ ಸಮಸ್ಯೆ ಸಂಸಾರ, ಅದು ಬಿಡುಗಡೆ ಮಾಡ್ತಾನೆ ಪರಮಾತ್ಮ. ಇವೆಲ್ಲ ಸಮಸ್ಯೆ ಇರಬೇಕು ಮತ್ತೆ ಮತ್ತೆ. ಆದರೆ ಒಳ್ಳೆ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹೇಳೋದಿಲ್ಲ. ಒಳ್ಳೆ ಕೊಲೆಸ್ಟ್ರಾಲ್ ಏನು ಮಾಡುತ್ತೆ, ಇರಲೇಬೇಕು. ಅದು ಇಲ್ದವ್ರ ಮನುಷ್ಯರು ಇದೇ ಇಲ್ಲ, ಆರೋಗ್ಯಕ್ಕೆ ಸಾಧ್ಯನೇ ಇಲ್ಲ. ಹಿಡಿತೆ ಕೆಟ್ಟದಿರಬಾರ್ದು. ಅಹಂಕಾರದಲ್ಲಿ 2 ವಿಧ. ಕೆಟ್ಟ ಅಹಂಕಾರ, ದುರ್ಯೋಧನ ಕೆಟ್ಟ ಅಹಂಕಾರ. ಇನ್ನು ಕೆಲವು ಹೆಮ್ಮೆ, ಅದೆಂಥದ್ದು ಭಾರಿ ಒಳ್ಳೆಯದು, ಹೆಮ್ಮೆ ಇರಬೇಕು. ಟೆನ್ಷನ್, ಯಾರೋ ದೊಡ್ಡವನ ಕರೆ ಮನೆಗೆ ಬರ್ತಾರೆ, ಭಾರಿ ಟೆನ್ಷನ್. ಕಳ್ಳ ಬರ್ತಾನೆ, ಟೆನ್ಷನ್. ಎರಡು ಟೆನ್ಷನ್ ಇದೆ. ದೊಡ್ಡವ್ರು ಬರ್ತಾರೆ, ಟೆನ್ಷನ್. ಅದು ಏನದು ಭಾರಿ ಒಳ್ಳೇದು. ಯಾತಕ್ಕೆ ಗೌರವ ಎಲ್ಲ ತೋರಿಸುತ್ತದೆ. ಅವ್ರ ಆರೋಗ್ಯ ಸರಿ ಹೋಗ್ಬಿಡುತ್ತೆ, ಅಷ್ಟು ಜೋರಾಗಿರುತ್ತೆ. ಟೆನ್ಷನ್ ಇರಬೇಕದು. ಇವರು ಗುಡ್ಡ ಬರ್ತಾ ಹೊಡೆದಾಗ್ತಾರೆ ಅಂತೇಳಿ. ಅದೇ ಟೆನ್ಷನ್ 2 ವಿಧ, ಅದು ಕೊಲೆಸ್ಟ್ರಾಲ್ 2 ವಿಧ ಅಂತ ಕೇಳಿದ ಮೇಲೆ ಎಲ್ಲ 2 ವಿಧ ಅಂತ ಗೊತ್ತಾಗುತ್ತೆ. ಆ ರೀತಿ ಸರಿಯಾಗಿ ಹೋಯ್ತು. ಇವರಿಗೆಲ್ಲ ಇಂಥದ್ದಾಯ್ತು. ನಿಮ್ಗೇನು ಅನಿಸುತ್ತೆ, ಇಷ್ಟು ಸುಖವಾಗಿದ್ರು ಪಾಪ, ಕೃಷ್ಣ ಇಲ್ಲಿ ಗಟ್ಟು ಬಿದ್ದನ ಏನೋ, ಬರೀ ಆಪತ್ತುಗಳೇ ಆಪತ್ತುಗಳು ಅಂತ ಹೇಳಿದ್ರೆ ಅಲ್ಲ. ಆಪತ್ತು ಕೊಟ್ಟು ಏನು ಮಾಡ್ತಿದ್ದಾನೆ, ಭಯಕೃತ್ ಭಯ ನಾಶನ. ಭಯ ಕೊಡ್ತಾನೆ, ಆಮೇಲೆ ಏನು ಮಾಡ್ತಾರೆ, ಅದನ್ನ ಪರಿಹಾರ ಮಾಡ್ತಾರೆ. ಆ ದೇವ್ರು ಏನೇ ಕೊಟ್ಟು ಏನು ಅನ್ಬೇಕು ನಾವಾಗ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ. ದಾಸರ ಮಾತು ಸರಿಯಾಗಿ ಹೇಳಿದೆ. ಏನೇ ಬರಲು ದೇವ್ರ ದಯೆ ಇದ್ದರೆ ಏನು ನಮಗೆ ಆಶ್ಚರ್ಯ, ಏನಾಗುತ್ತೆ. ಮಹಿಮೆ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ಮಹಿಮೆ ಕಡಿಮೆ ಮಹಿಮೆ ಜಾಸ್ತಿ ಗೊತ್ತಾಗುತ್ತೆ. ಆದ್ರಿಂದಾಗಿ ಅದೆಲ್ಲ ಅವರು ಎಂಜಾಯ್ ಮಾಡ್ತಿದ್ದಾರೆ. ಕುರ್ವತ್ಯಜೇ ವ್ರಜಭುವಾಂ ಅಭವದ್ ವಿನಾಶ ಉಗ್ರಾಭಿದಾತ್ ಅಸುರತಃ ತರುರೂಪ ತೋ ಅಲಂ. ಉಗ್ರ ಅಂತ ಒಬ್ಬ ರಾಕ್ಷಸ, ಉಗ್ರಾಭಿಧ, ಉಗ್ರ ಎಂಬ ರಾಕ್ಷಸ. ಅವನೇ ಅಸುರ, ದೊಡ್ಡ ಅಸುರ. ಅವನು ಹೇಗೆ ಬಂದ ಅಂತ ಕೇಳಿದ. ಅಸುರರು ಹಾಗೆ ಒಂದೇ ರೀತಿಯಲ್ಲಿ ಬರ್ತಾರೆ ಅಂತಿಲ್ಲ. ಅವನು ಪಕಪಕ್ಷಿಯಾಗಿ ಬಂದ, ಅವನು ಕರುವಾಗಿ ಬಂದ ನೋಡಿದ್ವಲ್ಲ ಈಗಾಗಲೇ. ಅವಳು ಕಾಮರೂಪಿಯಾಗಿ ಪೂತನೆ ಬಂದು, ಗಾಡಿ ರೂಪದಲ್ಲಿ ಅವನು ಬಂದ.
ಇವು ಗಾಡಿ ರೂಪ ಅವನು, ಗಾಡಿ ರೂಪ ಇವನು ಯಾರು, ತೃಣವರ್ತ ನೋಡಿ. ಆ ರೂಪದಲ್ಲಿ ಬಂದಿಲ್ಲ ಅವರು. ಹಸರು ಯಾವ್ಯಾವ ರೂಪದಲ್ಲಿ ಬೇಕಾದ್ರೂ ಕಾಡಬಹುದು. ಈಗ ಇನ್ನೊಬ್ರು ಬಂದ ತರು ರೂಪತಃ. ತರು ಅಂದ್ರೇನು, ವೃಕ್ಷ, ವಿಷವೃಕ್ಷದ ರೂಪದಲ್ಲಿ ಬಂದವು. ಇದಕ್ಕೆ ಗಿಡ ಬೆಳ್ಕೊಂಡ್ಬಿಡ್ತು ಒಂದು. ನೋಡಿ ದೊಡ್ಡ ಗಿಡ ಆಯ್ತು, ಆಶ್ಚರ್ಯ, ನೋಡೋದಕ್ಕೆ ಭಾರಿ ದೊಡ್ಡ ಗಿಡ, ನೋಡೋದಕ್ಕೆ ಭಾರಿ ಖುಷಿ ಕಾಣ. ಆಮೇಲೆ ವಾಸ್ತವಿ ಸತ್ ಹೋಗ್ತಾರೆ, ಗೊತ್ತಾಯ್ತಾ? ಅದು ಸ್ಮೆಲ್ಗೆ ಸಾಕು ಅಂಥದ್ದು. ಯಾವುದು ಪಾರ್ಥೇನಿಯಮ್, ನಮ್ಮ ಇದು ಕಾಂಗ್ರೆಸ್ ಹುಲ್ಲು ಅಂತ ಕರಿತಿದ್ರು, ಗೊತ್ತಾ? ಅದು ಆ ಥರ ಹೆಸರಿರ್ತದೆ. ಉಪರೂಪತೋಲ ತದ್ಗಂಧತೋ ನೃಪಶು ಮುಖ್ಯ. ಅವಾಗೇನಾಯ್ತು, ಅಷ್ಟು ತರುರೂಪತಃ, ಬರೀ ಅಲ್ಲ, ಬರೀ ವಿನಾಶ ಅಲ್ಲ, ಅಲಂ ವಿನಾಶ. ಅಲಂ ವಿನಾಶ ಅಂದ್ರೆ ಏನು? ಪ್ರಾಣ ಹೋಗೋಷ್ಟು. ಸಣ್ಣ ವಿನಾಶ ಅಲ್ಲ, ಕೈಕಾಲು ಬರೆಯೋದಲ್ಲ, ಪ್ರಾಣನೇ ಹೋಗ್ಬೇಕು. ಏನಾಗುತ್ತೆ ಅಂತ ಹೇಳ್ತಾರೆ. ತದ್ಗಂಧತೋ ನೃಪಶು ಮುಖ್ಯ ಸಮಸ್ತ ಭೂತಾನಿ ಆಪುರ್ ಮೃತಿಂ ಬಹುಲ ರೋಗ ನಿಪೀಡಿತಾನಿ ಧಾತುರ್ವರಾತ್ ಜಗದಭಾವ ಕೃತೈಕ ಬುದ್ಧಿ ವಧ್ಯ ನ ಕೇನಚಿದಸೌ ತರುರೂಪದೈತ್ಯಃ. ತದ್ಗಂಧತಃ ನೃಪಶು ಮುಖ್ಯ ಸಮಸ್ತ ಭೂತಾನಿ ಆಪುಃ ಮೃತಿಂ ಬಹುಲರೋಗ ನಿಪೀಡಿತಾನಿ ಧಾತುಃ ವರಾತ್ ಜಗದಭಾವ ಕೃತೈಕ ಬುದ್ಧಿ ವಧ್ಯಃ ನ ಕೇನಚಿತ್ ಅಸೌ ತರುರೂಪ ದೈತ್ಯಃ. ಅವನ ಎಫೆಕ್ಟು, ಅವನ ಬ್ಯಾಕ್ಗ್ರೌಂಡ್ ಎಷ್ಟು ಒಟ್ಟಿಗೆ ಹೇಳ್ಬಿಡ್ತಾರೆ. ಆ ಎಷ್ಟು ಅಪಾಯಕರವಾದ ವೃಕ್ಷ ಅಂದರೆ, ಅದ್ರ ಹಣ್ಣು ತಿಂದರೆ ಅಲ್ಲ, ಅದ್ರ ಎಲೆ ತಿಂದರೆ ಅಲ್ಲ, ಅದ್ರ ಹತ್ರ ಹೋದರೆ ಅಲ್ಲ. ತದ್ಗಂಧತಃ ಅಂದ್ರೆ ಬೀಸ್ ಬಂದ ಗಾಳಿ ಬೀಸಿದ್ರು ಸಾಕು. ತದ್ಗಂಧತಃ ನೃಪಶು ಮುಖ್ಯ ಸಮಸ್ತ ಭೂತಾನಿ. ನೃಪಶು ಮುಖ್ಯ ಸಮಸ್ತ ಭೂತಾನಿ. ನೃ ಅಂದರೆ ಮನುಷ್ಯರು, ಪಶುಗಳು, ದನಗಳು, ಮತ್ತು ಇದೆಲ್ಲ ಪ್ರಾಣಿಗಳು ಕೂಡ. ಬರೀ ಅಲ್ಲೊಂದೇ ಇರೋದ, ಬೇರೆ ಏನೆಲ್ಲ ಪ್ರಾಣಿಗಳಿಗೂ ಕೂಡ ಆಪುರ್ ಮೃತಿಂ, ಸತ್ತೋದು ಎಲ್ಲ ಕೂಡ. ಹೇಗೆ ಕಾಳಿಯನ ವಿಷದಿಂದ ಸಾಯ್ತಿದ್ರು ಹಾಗೆ ಸಾಯ್ಲಿಕ್ಕೆ ಶುರುವಾದ. ಕಾಳಿಯನ ವಿಷ ಎದ್ದಿತ್ತು, ಏನೇ ವಾಸಿ ಇತ್ತು ಪಾಪ, ಒಂದು ಕಡೆ ಇದ್ದವರು ಅಷ್ಟೇ. ಇದು ಹಾಗಲ್ಲ, ಎಲ್ಲ ಗಾಡಿ ಎಲ್ಲ ಕಡೆ ಬೀಸ್ತಾ ಇತ್ತು, ಎಲ್ಲ ಕಡೆ ಸತ್ ಬಿಡ್ತಿತ್ತು. ಹೇಗೆ ಸಾಯ್ತಿದ್ರು ಅಂದರೆ ಬಹುಲ ರೋಗ ನಿಪೀಡಿತಾನಿ. ವೆರೈಟಿ ಡಿಸೀಸಸ್ ಶುರುವಾಗಿದೆಯಲ್ಲ ಆ ಥರ, ಅದು ರೂಪಾಂತರ ಬೇರೆ ಹೊಂದೋದು, ಆ ರೀತಿ ಆಗ್ತಾ ಇತ್ತು. ಬಹುಲ ರೋಗ ನಿಪೀಡಿತಾನಿ, ನಿತರಾಂ ಪೀಡಿತಾನಿ ನಿಪೀಡಿತಾನಿ. ಒದ್ದು ಬರೀ ಅಂದಿದ್ದು ಏನಾಯ್ತು, ಬರೀ ಸಾಯ್ತಿದ್ರು ಅಲ್ಲ, ಒದ್ದಾಡಿ ಸಾಯ್ತಿದ್ರು, ಆ ರೀತಿ ಆಯ್ತು. ನಿಪೀಡಿತಾನಿ ಹಿಂದೆ ಹೇಳ್ತಾರೆ, ನೋಡೋದಕ್ಕಾಗೋದಿಲ್ಲ ಅವ್ರ ಹಿಂಸೆನ, ಅದು ಅಷ್ಟು ಕಷ್ಟಪಟ್ಟು ಸತ್ರು ಅಂತ ಹೇಳ್ತಾರೆ. ಆ ರೀತಿ ಸಾಯ್ತಾ ಇದ್ದ ಇವನು ರಾಕ್ಷಸ. ಯಾತಕ್ಕೆ? ಧಾತುರ್ವರಾತ್, ಅವನಿಗೇನಿತ್ತು, ಬ್ರಹ್ಮದೇವರವರ ಆಯ್ತು. ಧಾತುರ್ವರಾತ್ ಹೇಳಿದೆ, ಎರಡು ಆದಲ್ಲಿ ಬಹುರ ಬಹಳ, ಆ ಕಡೆ ಹೇಳೋ ಕ್ರಮ ಅದು. ಸಂಸ್ಕೃತ ಎರಡೂ ಇದೆ, ಮಂಗಳ ಇದ್ದ. ಕನ್ನಡ ಪದ ಇದ್ದ, ಸಂಸ್ಕೃತ ಹಾಗೆ ಬಂದಿದೆ. ಅವಸರ ಕನ್ನಡಕ್ಕೆ ಎಷ್ಟೋ ಪದ ಬಂದಿದೆ ಹಾಗೆ, ಕನ್ನಡಕ್ಕೆ ಆಸ್ ದೇ ಆರ್. ವರಾತ್ ಅವನು ಯಾತಕ್ಕಿಷ್ಟೆಲ್ಲ ಮಾಡ್ತಿದ್ದಾನೆ, ಆ ಉದ್ದೇಶನೇ ಆಗಿತ್ತು. ಜಗದಭಾವ ಕೃತೈಕ ಬುದ್ಧಿ ಸದಾಗಮೈಕ ವಿಜ್ಞೇಯಂ ಇದ್ದ ಹಾಗೆ, ಜಗದಭಾವ ಕೃತೈಕ ಬುದ್ಧಿ. ಜಗತ್ತನ್ನು ಏನ್ ಮಾಡ್ಬೇಕಾಗಿದೆ ಅವನೀಗ? ಅಭಾವ ಬರುತ್ತೆ ನೋಡಿ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರ ಅನೀಶ್ವರಂ. ಮುಂದೆ ಹೇಳಿ ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋ ಅಹಿತಾಹ. ಆಸುರಿ ಸಂಪತ್ತಿನ ಒಳ್ಳೆ ಮೂರ್ತಿಮತ್ತಾದ ರೂಪ ಇದ್ದಾಗಿದ್ದ. ಅದನ್ನ ಜ್ಞಾಪಕ ಮಾಡ್ಕೋಬೇಕು. ಭಗವದ್ಗೀತೆಯದು ಥಿಯರಿ, ಇದೆಲ್ಲ ಏನಿವೆಲ್ಲ ಪ್ರಾಕ್ಟಿಕಲ್ ಇವೆಲ್ಲ. ಹಸುರು ಹೇಗೆ ಇಲಿಸ್ಟ್ರೇಷನ್ ಕೊಟ್ಟಾಗ ಆಗ್ತಾ ಇದೆ. ಅದಕ್ಕೇನೆ ಬಹಳ ಮುಖ್ಯವಾದ ಅಂಶ, ಹಸುರ ರಕ್ಷಣೆನೇ ಅಲ್ಲಿದೆ. ಕೃತ ಒಂದೇ ಬುದ್ಧಿ, ಏಕಬುದ್ಧಿ ಅಂದ್ರೇನು? ವ್ಯವಸಾಯಾತ್ಮಿಕ ಬುದ್ಧಿ, ಏಕೇಹ ಗುರು, ಆ ಏಕಬುದ್ಧಿ ಅಲ್ಲ. ಉದ್ದೇಶ ಒಂದೇ, ಮೊದಲು ಬರೋದು ಬೇರೆ, ಕೊನೆ ಬರೋದು ಬೇರೆ. ಅಲ್ಲೇನು ಬಂದಿತ್ತು? ಬುದ್ಧಿ ಏಕೆ ಅಷ್ಟೇ, ಮಧ್ಯ ಬಂದಿಲ್ಲ. ಅದು ಮಧ್ಯ ಬಂದಾಗ ಏನು ಕೊಡುತ್ತೆ? ಕೇವಲ ಅಂತ ಅರ್ಥ ಕೊಡುತ್ತೆ. ಕೇವಲಾಗಮ ವಿಜ್ಞೇಯ ಸದಾಗಮೈಕ ವಿಜ್ಞೇಯಂ. ಒಂದು ಪದ ಮೊದಲು ಬಂದರೆ ಅರ್ಥ ಬೇರೆ, ಮಧ್ಯ ಬಂದರೆ ಅರ್ಥ ಬೇರೆ. ಮೊದಲು ಬಂದರೆ ಒಂದು ಅಂತ ಅರ್ಥ ಆಗುತ್ತೆ, ಗೊತ್ತಾಯ್ತಾ? ಮಧ್ಯ ಬಂದ್ಬಿಟ್ರೆ ಕೇವಲ ಅಂತ ಅರ್ಥ ಕೊಡು. ಇದರ ಉದ್ದೇಶ ಅರ್ಥ ಮಾಡ್ಕೊಂಡ್ರೆ ಆ ಪದ ನೆನ್ಪು ಮಾಡ್ಕೋಬೇಕು. ಸದಾಗಮೈಕ ವಿಜ್ಞೇಯಂ ಬೆಸ್ಟ್ ಎಕ್ಸಾಂಪಲ್ ಅದು. ಶಾಸ್ತ್ರ ಧಾತುರು ಜಗದಭಾವ ಕೃತೈಕ ಬುದ್ಧಿ ವಧ್ಯ. ಹೋಲಿ ಕೊಂದು ಹಾಕ್ಬಿಡ್ಬೋದಲ್ಲ, ಪೃಷ್ಠ ಸುಟ್ಟಾಕ್ಬಿಟ್ರೆ ಹೋಗುತ್ತಾ ಅಂದ್ರೆ ವಧ್ಯಾನ ಕೇನಚಿ, ಯಾರೂ ಅದನ್ನ ನಾಶ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತರುರೂಪ ದೈತ್ಯ. ಬ್ರಹ್ಮದೇವರ ಹಾಗೂ ಇತ್ತು, ಅವಧ್ಯತ್ವ ವರ ಇತ್ತು, ವಿನಾಶ ಮಾಡೋ ಶಕ್ತಿ ವರನೂ ಕೊಟ್ಟಿತ್ತು. ಅದಕ್ಕೆ ಆ ರೀತಿ ಮಾಡ್ತಾ ಇದ್ದಾನೆ ಆ ತರುರೂಪ ದೈತ್ಯ. ಇದರಿಂದ ಏನು ಗೊತ್ತಾಯ್ತು ನಮಗೆ? ಯಾವುದೇ ರೋಗ ರುಜಿನ ಯಾವುದು ಕೂಡ ಬರೀ ಇದಲ್ಲವು. ಹಿಂದೆ ಏನಿರುತ್ತೆ, ಒಂದು ದೈತ್ಯ ಶಕ್ತಿ ಇರುತ್ತೆ ಅಂತ ಹೇಳಿ, ದೈತ್ಯ ಶಕ್ತಿ ಇರುತ್ತೆ. ಆದ್ರಿಂದನೇ ನಮಗೆ ಸಮಸ್ಯೆ ಆಗೋದು. ಜಡ ಪದಾರ್ಥಕ್ಕಿದೆ ರಜಕರ್ಮ ವಿಮಾಮದ ಕಾಲಗುಣ ಪ್ರವೃತ್ತಿ ಈಶಂ ಅಚಿತ್ತನು ತದ್ಧೀಯತಃ.
ನಾವೇನು ಹೇಳ್ಬಿಡ್ತೀವಿ ಅದಕ್ಕೆ, ಕೆಲವರು ರೋಗ ಬರಲಿಲ್ಲ, ಕೆಲವರು ಬಂತು. ಯಾವುದೋ ಒಂದು ನೀರು ಕುಡಿದ್ರು, ಕಾಲರ ಅಟ್ಯಾಕ್ ಆಯಿತು, ಒಬ್ರು ಸತ್ತೋದ, ಒಬ್ಬನಿಗೆ ಏನೂ ಆಗಲಿಲ್ಲ, ವಾಸಿ ಆಯ್ತು. ಇನ್ನೊಬ್ಬನಿಗೆ ಏನೂ ಆಗಲೇ ಇಲ್ಲ. 3 ವೆರೈಟಿ ಆಯ್ತು ಈಗ. ಒಬ್ಬನು ಸತ್ತೋದ, ಒಬ್ಬನಿಗೆ ಸ್ವಲ್ಪ ಆಯಿತು, ಒಬ್ಬನಿಗೆ ಎಫೆಕ್ಟೇ ಆಗಲಿಲ್ಲ. ನಾವೇನು ಇಮ್ಯುನಿಟಿ ಭಾರಿ ಜಾಸ್ತಿ ಇತ್ತು ಅಂತೇಳಿ ಅಲ್ಲ, ದೇವರ ಅನುಗ್ರಹ ಇತ್ತು, ಆಗಲಿಲ್ಲ. ಇಮ್ಯುನಿಟಿ ಇದ್ದರೆ ಸಾಯ್ಬಾರ್ದು, ಎಲ್ಲಿದೆ ಅಲ್ಲ, ಗೊತ್ತಾಯ್ತಂತ. ವರ ಇದ್ದಾಗ ಇಮ್ಯುನಿಟಿ ಪ್ರಶ್ನೆ ಬರೋದಿಲ್ಲ. ಎಲ್ಲ ಬಿಟ್ ಮಾಡೋ ವರ ಅವನಿಗಿದ್ದ ಇಮ್ಯುನಿಟಿಯಲ್ಲಿ ಬರುತ್ತೆ. ಸಣ್ಣ ಇಮ್ಯುನಿಟಿ ಸಣ್ಣ ದೇವತೆಗಳು, ದೊಡ್ಡ ದೊಡ್ಡ ದೇವತೆಗಳು. ಜಡಪದಾರ್ಥಕ್ಕೆ ಅವನ ಕರ್ತೃತ್ವ ಹೇಳ್ತೇವೆ, ಅದು ಶಾಸ್ತ್ರ ಗೊತ್ತಿಲ್ಲ ಅಂತ. ಅದಕ್ಕೆ ಅಗೇನೆಸ್ಟ್ ಸೈನ್ಸ್, ಅಗೇನೆಸ್ಟ್ ಶಾಸ್ತ್ರ. ಸೈನ್ಸ್ ಪ್ರಕಾರ ಕೂಡ ಏನಲ್ಲ, ಮ್ಯಾಟ್ರ್ ಕೆನಾಟ್ ಮೂವ್ ಬೈ ಇಟ್ ಸೆಲ್ಫ್, ಮ್ಯಾಟ್ರ್ ಕೆನಾಟ್ ಸ್ಟಾಪ್ ಬೈ ಇಟ್ ಸೆಲ್ಫ್. ನಿಲ್ಲೋ ಶಕ್ತಿನೂ ಅದಕ್ಕಿಲ್ಲ, ಮೂವ್ ಮಾಡೋ ಶಕ್ತಿನೂ ಅದಕ್ಕಿಲ್ಲ. ಅಂದಮೇಲೆ ಏನು ಅದು ಸೈನ್ಸ್ ಏನು ಒಪ್ಕೊಂಡ್ತೀಗ, ಜಡ ಬೈ ಸೆಲ್ಫ್ ಏನು ಮಾಡೋದಿಲ್ಲ ಅಂತ ಹೇಳುತ್ತೆ. ಎಲ್ಲಿ ಎಂಡ್ ಆಗಲ್ಲ, ಮತ್ತೆ ದೇವರಲ್ಲಿ ಎಂಡ್ ಆಗೋದಿಲ್ಲ. ಅದ್ರ ಅರ್ಥ ಏನದಕ್ಕೆ, ತಮ್ಮ ಮಾತಿಗೆ ವಿರೋಧ ಮಾಡ್ಕೊತಿದ್ದಾರೆ ಅಂತ ಡಿಫೈನ್ ಮಾಡಿದ ಮೇಲೆ, ಅಚಿತ್ತನು ತದ್ಧೀಯತ ಅನ್ನೋ ಮಾತಿಗೆ ಫಿಸಿಕ್ಸ್ ರೂಲ್ ಅದು. ಅಚಿತ್ತನು ಅದಕ್ಕೆ ಮಾಡಲಿಲ್ಲ ಅಂತ ಆಚಾರ್ಯ ಹೇಳಿದಾರಲ್ಲ, ಬೇಸಿಕ್ಸ್ ಪ್ರಿನ್ಸಿಪಲ್ ಆಫ್ ಸೈನ್ಸ್. ಅದು ಜಡ ಪದಾರ್ಥಗಳಿಗೆ ಏನಿಲ್ಲ, ಸ್ವತಂತ್ರ ಚಲನೆ ಇಲ್ಲ, ಚಲನೆ ಬಂದು ನಿಲ್ಸಕ್ಕೂ ಬರೋದಿಲ್ಲ. ಅರ್ಥ ಆಯ್ತಾ ಈಗ? ದೇವ್ರ ಫೋರ ಸೈನ್ಸ್ ಅವ್ರು ಏನು ಒಪ್ಬೇಕಾಯ್ತು ಈಗ ಹಾಗಿದ್ರೆ? ಅನ್ನೋಯಿಂಗ್ಲಿ ದೇವ್ರದ್ದು ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ. ಜಡವಸ್ತುಗಳ ಶಕ್ತಿ ಇಲ್ಲ. ಹೋಗ್ಲಪ್ಪ, ಚೇತನಕ್ಕೆ ಇರುತ್ತೆ ಅಂತ ಹೇಳಿದ್ರೆ ಅಸ್ವಾತಂತ್ರ್ಯ ಇದೆ. ಅದು ಮ್ಯಾನೇಜರ್ ಬಂದಿಲ್ಲ, ಎಲ್ಲ ಹೆಲ್ಡಪ್ ನಿಂತೋಗ್ಬಿಟ್ಟು. ಯಾವುದೋ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ, ಏನು ಮುಖ್ಯಸ್ಥೆ ಯಾರು ಡೆಸಿಷನ್ ತೊಗೋಬೇಕಂದ್ರೆ ಅದು ತೊಗೋಬೇಕಷ್ಟೆ. ಆದ್ದರಿಂದ ಮುಖ್ಯಸ್ಥ ಇರಬೇಕು. ಮುಖ್ಯಸ್ಥ ಏನಾಗಿರಬೇಕು, ಡೆಸಿಷನ್ ತೊಗೊಳ್ಳೋ ಪವರ್ ಇರಬೇಕು. ಅವ್ನು ಇಲ್ದೋ ಮುಖ್ಯಸ್ಥ ಆಗೋದಿಲ್ಲ, ಸ್ವಾತಂತ್ರ್ಯ ಇರಲೇಬೇಕು. ಈ ಕಾಮನ್ ಸೆನ್ಸ್ ಇದ್ರೆ ಸಾಕು, ದೇವ್ರನ್ನ ಒಪ್ಪಿಸ್ಬೋದು. ಅದನ್ನೆಲ್ಲ ಕರೆಕ್ಟಾಗಿ ಪ್ರೆಸೆಂಟ್ ಮಾಡ್ಬೇಕಷ್ಟೆ. ಹುಚ್ಚಾಬಟ್ಟಿ ಪುಸ್ತಕ ಓದ್ತಾ ಕುತ್ಕೊಂಡ್ರೆ ಅದು ಇದು ಹೇಳಿದ್ರೆ ಕೆಲಸ ಆಗಲ್ಲ. ಕನ್ವಿನ್ಸ್ ಆಗಿ ಮಾಡ್ಬೇಕಾದ್ರೆ ಅದು ಹೇಳಿದ್ರೆ ಅರ್ಥ ಆಗಲ್ಲ. ಇವೆಲ್ಲ ಮನೆಗಳಲ್ಲೆಲ್ಲ ಪ್ರಾಬ್ಲಮ್ಗಳು. ದೇವ್ರನ್ನ ಒಪ್ಪದೇ ಇರೋರು ಎಲ್ಲೋ ಇಲ್ಲ ಇವತ್ತು. ಹಿಂದೆ ನಾಸ್ತಿಕರು ಅಂತ ಬೇರೆ ಇರ್ತಿದ್ರು, ಯಾರೋ ಹಾಕರ ಗ್ಯಾಂಗ್ ಅಂತ ಇರ್ತಾ ಇತ್ತು, ಗುಂಡಾಗಳು ಅಂತ ಇರ್ತಾ ಇದ್ರು. ಇವತ್ತು ಮನೆಯಲ್ಲೇ ಗುಂಡಾಗಳಿದ್ದಾಗಿರ್ತಾರೆ, ಮತ್ತೇನಾಗಿ ಚಾರ್ವಾಕ ಇರ್ತಾರೆ. ದೇವ್ರ ಪೂಜೆ ಮಾಡೋಕ್ಕಾರೆ ಒಂದು ರಜೆ ಹಾಕಲ್ಲ. ಅವತ್ತಿನ ದಿವಸ ಓಟಿ ತೊಗೊಂಡ್ಬಿಡ್ತಾರೆ. ಯಾಕೆಂತ ಕೇಳಿದ್ರೆ ಮನೇಲಿ ಸ್ವಾಮಿಗಳು ಬಂದಿರ್ತಾರೆ, ಅಸಹ್ಯ ಈ ಥರ ಅವನಿಗೆ ಬರೀ ಗಲಾಟೆ ಇದೆ, ಗಂಟೆಗಳ ಶಬ್ದ. ಅಂದ್ರೆ ನೋಡಿ, ರಾಕ್ಷಸ ಓಡೋಬರ್ ಯಾರೋ ಗಮನ ಆಗ್ತಾ ರಾಕ್ಷಸ ಅಂತಾನೆ ಮನೆ ಬರ್ಲಕ್ಕಾಗಲ್ಲ ಅವ್ರ ಕೈ. ಆ ರೀತಿ ಇರ್ತಾರೆ. ಕೆಲವರು ರಜೆ ಹಾಕಿ ಸ್ಪೆಷಲ್ಲಾಗಿ ಬರ್ತಾರೆ. ಯಾರೋ ಅವರು ಎಲ್ಲೋ ಇದ್ದಾರೆ ರಜೆ ಹಾಕಿ ಬರ್ತಾರೆ, ಮನೇಲಿ ಓಡೋಗಿರ್ತಾರೆ ಮನೆಯವ್ರು. ಇದು ಕಾಮನ್, ಎಷ್ಟೋ ಸತಿ ನೋಡಿದೀವಿ ಇಂಥದನ್ನೆಲ್ಲ. ಪುರುಗಾಮಿ ಇದ್ದಾಗ ಮನೇಲಿ ಎಷ್ಟೋ ಜನ ಅವ್ರ ಮನೇಲಿ ಇರಲ್ಲ, ಮಕ್ಕಳು ಯಾರು ಇಲ್ಲ ಇವತ್ತು, ಹೋಗ್ಬಿಟ್ಟಿದ್ದಾರೆ, ಬರೋದಿಲ್ಲ ಅಂತ ಬಾಯ್ಬಿಟ್ಟು ಅವರೇ ಹೇಳ್ತಾರೆ. ಅದನ್ನ ಯಾತಕ್ಕೆ ಹೇಳಿದ್ದಾರೆ, ಸ್ವರೂಪ ಅಂಬೋದು ಅಷ್ಟು ಭಯಾನಕವಾದವು. ಹೇಗೆ ನೀವೇ ಹೇಳಿ, ಧಾತೃ ಶಬ್ದ ಅಂತ. ಧಾತಾರವು ಧಾತಾರಹ. ಆಮೇಲೆ ನಡೆಯೋದು ಹೇಗೆ ನಡೆಯುತ್ತೆ, ಧಾತಾರಂ ಧಾತ್ರ, ಒಂದೊಂದು ನಡೀತಾ ಹೋಗುತ್ತೆ. ಧಾತು ಧಾತು ಸಪ್ತಮಿ ಪಂಚಮಿ ಏಕವಚನೂ ಧಾತು, ಷಷ್ಠಿ ಏಕವಚನೂ ಧಾತು. ಗೊತ್ತಾಯ್ತಾ? ರಾಮಸ್ಯ ಅಂತೀವಲ್ಲ ಹಾಗೆ, ಗೊತ್ತಾಯ್ತಾ? ಅದಕ್ಕೆ ಇದು ನಮಗೆ ಪಂಚಮಿ ವಿಭಕ್ತಿ ಷಷ್ಠಿ ವಿಭಕ್ತಿ ಎರಡಕ್ಕೂ ಕೂಡ ಒಂದೇ ರೂಪ, ಧಾತು ಧಾತು. ಧಾತೃ ಅಂದರೆ ಬ್ರಹ್ಮದೇವರು, ಧಾತು ಷಷ್ಠಿ, ಆದ್ದರಿಂದ ಬ್ರಹ್ಮದೇವರ ವರದಿಂದ ಅಂತ ಧಾತೃ ಶಬ್ದ. ವಿಧಾತೃ ಅದು ಹಾಗೆ, ಹೀಗೆ ಅದು ಹೀಗೆ ನಡೆಯೋದು. ವಿಧಾತೃ ಧಾತೃ ಎರಡು ಬ್ರಹ್ಮದೇವರನ್ನು ಹೇಳ್ತಕ್ಕಂಥದ್ದು. ಇನ್ನೂ ಪ್ರಸಂಗ ಬಂದರೆ ಧಾತ ವಿಧಾತ ವಿಷ್ಣು ಸಹಸ್ರನಾಮ ಮುಖ್ಯವಾಗಿ ದೇವರಿಗೆ ಅನ್ವಯಿಸುತ್ತೆ. ಧಾತುರ್ವರ ಜಗದಭಾವ ಕೃತೈಕ ಬುದ್ಧಿ ವಧ್ಯ ನ ಕೇನಚಿದಸೌ. ಕೇನಚಿತ್ ಅಂದರೆ ಕಾ ಶಬ್ದ ಬ್ರಹ್ಮದೇವರು ಅಂತೂ ಅರ್ಥ. ಬ್ರಹ್ಮದೇವರು ಕೊಲ್ಲೋದಿಲ್ಲ, ಆ ರೀತಿ ವರ ಕೊಟ್ಟಿದ್ದಾರೆ, ದೇವರೇ ಕೊಲ್ಲಿ ಅಂತ ಸಂಕಲ್ಪ ಇದೆ ಅಂತ ಅರ್ಥ. ಅದಕ್ಕೆ ಆಗೋದಿಲ್ಲ ಅಲ್ಲ. ಬ್ರಹ್ಮದೇವರು ವರ ಕೊಟ್ಟು ಹಿಂದೆ ತಗೊಳ್ಳೋಕ್ಕೂ ಬರುತ್ತೆ, ಮೀರ್ಲಕ್ಕೂ ಬರುತ್ತೆ ಬೇಕಾದ್ರೆ. ಆದರೆ ಮಾಡೋದಿಲ್ಲ. ದೇವ್ರ ಮಹಿಮೆ ಗೊತ್ತಾಗಲಿ ಅಂತೇಳಿ ಆ ರೀತಿ ಫಾಲೋ ಮಾಡ್ತಾರೆ. ಕೇನಚಿದಸವು ತರುರೂಪ ದೈತ್ಯ. ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂತ ಹೇಳ್ತಾರೆ ಈಗ, ಅಂತಿದ್ದದ್ದಲ್ಲ. ಸಂಕರ್ಷಣೇಪಿ ತದುದಾರ ವಿಷಾನುವಿಷ್ಟೇ ಕೃಷ್ಣೋ ನಿಜ ಸ್ಪರ್ಶ್ಯತಃ ತಮಪೇತ ರೋಗಂ ಕೃತ್ವಾ ಬಭಂಜ ವಿಷವೃಕ್ಷಮಂಬಲೇನ ತಸ್ಯಾನುಗೈಃ ಸಹ ತದಾಕೃತಿಭಿಃ ಸಮಸ್ತೈಃ. ಸಂಕರ್ಷಣೆ ಅಪಿ ತದುದಾರ ವಿಷಾನುವಿಷ್ಟೇ ಕೃಷ್ಣಃ ನಿಜಸ್ಪರ್ಶ್ಯತಃ ತಮ್ ಅಪೇತ ರೋಗಂ ಕೃತ್ವಾ ಬಭಂಜ ವಿಷವೃಕ್ಷಮಮುಂ ಬಲೇನ ತಸ್ಯ ಅನುಗೈಃ ಸಹ ತದಾಕೃತಿಭಿಃ ಸಮಸ್ತೈಃ. ಸರಿಯಾಗಿ ಓದ್ಬೇಕು ಅದನ್ನೆಲ್ಲ. ಸಂಕರ್ಷಣೆ ಅಪಿ, ಯಾರು ಸಂಕರ್ಷಣ ಅಂದರೆ ಬಲರಾಮದೇವರು ಕೂಡ ಅಷ್ಟು ಎಫೆಕ್ಟಿವ್ ಇದು. ತದುದಾರ, ಅದು ದೊಡ್ಡ ವಿಷ ಅನುವಿಷ್ಟೇ, ವಿಷಕ್ಕೆ ಒಳಗಾದಾಗ ಬಲರಾಮದೇವ್ರನ್ನು ಪೀಡಿಸೋದು ಕೊನೆಗೆ. ಬಲರಾಮದೇವರು ಆದಿಶೇಷನ ಅವತಾರ. ಅವ್ರ ವಿಷಯ ಎಂಥದ್ದು, ಅವ್ರು ಉಸಿರು ಬಿಟ್ಟರೆ ಸಾಕು, ಪಡೆಯಕ್ಕಾದ್ರೆ ಒಂದ್ಸತಿ ಉಸಿರು ಬಿಡ್ತಾರಂತೆ,
ಇಳಿದಾಗ ಸುಟ್ಟು ಹೋಗುತ್ತೆ ಅಂಥ ವಿಷ ಅವರಲ್ಲಿರೋದು. ಅವರಿಗೂ ವಿಷ ಏನಾಯ್ತು, ಬ್ರಹ್ಮದೇವ್ರ ವರ ಇದ್ದಿದ್ರಿಂದ ಅಟ್ಯಾಕ್ ಆಯ್ತು. ಬ್ರಹ್ಮದೇವ್ ಅಟ್ಯಾಕ್ ಆಗಿಬಿಟ್ಟು ಏನಾಯ್ತು, ಮೂರ್ಛಿತ ಆಗಿಬಿಟ್ಟು. ತಕ್ಷಣ ಕೃಷ್ಣ ಏನ್ ಮಾಡ್ತಾನೆ, ಮುಟ್ಟಿದ ತಕ್ಷಣ ಏನಾಯ್ತು, ಸರಿ ನಾರ್ಮಲ್ ಆಗಿ ಮುಟ್ಟಿದ ತಕ್ಷಣ ಸರಿ ಹೋಯ್ತು. ದೇವ್ರ ಶಕ್ತಿ ನೋಡ್ಬೇಕು. ಬ್ರಹ್ಮದೇವ್ರ ಶಕ್ತಿ ಹೇಗಿದ್ರೆ ಕೃಷ್ಣನ ಶಕ್ತಿ ಹೇಗಿತ್ತು, ಪರಬ್ರಹ್ಮ ಇಷ್ಟ. ಮುಟ್ಟಿದ ತಕ್ಷಣ ಎಲ್ಲ ವಾಸಿ ಆಗುತ್ತೆ. ಇದು ನಡೀತು. ಜ್ಞಾಪಕ ಮಾಡಬೇಕು, ಕತೆ ಇಷ್ಟು ಕೇಳಿದ್ರೆ ಉಪಯೋಗ ಇಲ್ಲ. ಲಕ್ಷ್ಮಣ ಹಿಂದೆ ಏನಾಗಿದ್ದ, ಈ ಬಲರಾಮ ಲಕ್ಷ್ಮಣ ಆಗಿದ್ದ, ಹೊತ್ತಾನೆ. ಯಾರು ಹೊಡೆದ್ರು, ರಾವಣ ಹೊಡೆದ. ಯಾವ್ದಾದ್ರು ಬ್ರಹ್ಮದೇವ್ರು ಕೊಟ್ಟ ಬಾಣ. ಲಕ್ಷ್ಮಣ ಏನಾದ, ಎಷ್ಟೆತ್ತ ಬಿದ್ದ, ಗೊತ್ತಾಯ್ತಾ. ಆಮೇಲೆ ಏನಾಯ್ತು, ಕರ್ಕೊಂಡೋದ್ರು. ರಾಮದೇವ್ರು ಏನ್ ಮಾಡಿ ಕಿತ್ತು ಮುಟ್ಟಿದ್ರು, ಏನಾಯ್ತು, ಅದು ವಾಸಿ ಆಯ್ತು. ಸಿಮಿಲರ್ ಅದು ಇನ್ಸಿಡೆಂಟ್, ಗೊತ್ತಾಯ್ತಾ. ರಾಮಾಯಣ ಮರಿಬಾರ್ದು ಅದನ್ನ, ಅರ್ಥ ಆಯ್ತಾ. ಹಿಂದೆ ನಡೆದಿದ್ದು ಸೇಮ್ ನಡೀತು, ಸೇಮ್ ವ್ಯಕ್ತಿನೇ. ಮತ್ತೆ ಬಲರಾಮ ಲಕ್ಷ್ಮಣ, ಲಕ್ಷ್ಮಣ ಆದಿಶೇಷ, ಇದು ಆದಿಶೇಷ. ರಾಮ ಕೃಷ್ಣ ಇದೇನೆ, ಅಸ್ತ್ರ ಬ್ರಹ್ಮಾಸ್ತ್ರ ಎರಡು ಸಿಮಿಲರ್ ಆಗಿದೆ ಹಾಗೆ. ಆದ್ದರಿಂದ ಏನಾಯ್ತು, ಕನ್ಫರ್ಮ್ ಆಯ್ತು ಏನಂತ, ಕೃಷ್ಣನೇ ರಾಮ, ರಾಮನೇ ಕೃಷ್ಣ ಅಂತೇಳಿ. ಅದೆಲ್ಲ ತೋರಿಸ್ಬೇಕಲ್ಲ. ಈಗ ಒಂದು ಸಮಸ್ಯೆಗೆ ಉತ್ತರ ಸಿಕ್ತು. ವಿಶಿಷ್ಟಾದ್ವೈತಗಳು ಸಾಮಾನ್ಯವಾಗಿ 10 ಅವತಾರದಲ್ಲಿ ಯಾರನ್ನ ಕೌಂಟ್ ಮಾಡ್ತಾರೆ, ದಶಾವತಾರದಲ್ಲಿ ಬುದ್ಧನ ಕೌಂಟ್ ಮಾಡೋದ್ರೆ ಯಾರನ್ನ ಸೇರಿಸ್ತಾರೆ, ಬಲರಾಮನ ಸೇರಿಸ್ತಾರೆ. ಅದು ಸರಿಯಲ್ಲ. ಯಾತಕ್ಕೆ, ಮೂರ್ಛಿತರ ನಾಟಕ ಮಾಡಿದ್ರು ಅಂತ ಹೇಳಿಲ್ಲ, ಮೂರ್ಛಿತನಾದ ಅಂತಾನೆ ಹೇಳ್ಬಿಡ್ತಾರೆ. ಭಾಗವತನ ಹಾಗೆ ಹೇಳುತ್ತೆ. ದೇವರಿಗೆ ಏನು ಹೇಳಿದಾಗಾಯ್ತು, ಹಾಗಿದ್ರೆ ದೋಷ ಹೇಳಿದಾಗಾಯ್ತು, ದೇವರಲ್ಲ ಅಂತ ಆಯ್ತಲ್ಲ. ಈಗ ಅವ್ರ ಮತ ಹೋಯ್ತು ಅಲ್ಲಿಗೆ. ವೆರಿ ಸಿಂಪಲ್ ಇದು. ಯಾವುದು ಲಕ್ಷ್ಮಣನ ಭಾರಿ ಒಪ್ತಾರೆ, ಲಕ್ಷ್ಮಣ ಬುರ್ಚಿ ಹೋಗ್ತಾರೆ, ಮತ್ತೆ ಬುರ್ಜವನ್ನು ಒಪ್ಪೇ ಹೋಗ್ತಾರೆ. ಹನುಮಂತ ಎತ್ಕೊಂಡು ಹೋದ್ರು ಹೋಗ್ತಾರೆ. ಅಂದ್ರೆ ಯಾರು ದೊಡ್ಡವರು, ವಾಯುದೇವರು ದೊಡ್ಡವರಾಗ್ಲಿಲ್ಲ ಅಂದ್ರೆ ಫ್ಯಾಕ್ಚುಯಲ್ ಎರರ್ಸ್ ಇವೆಲ್ಲ. ಎಂತ ಎರರ್ ಇವೆಲ್ಲ, ಆಕ್ಚುಯಲ್ ಇರೋದ್ರಲ್ಲೇ ಎರರ್ ಮಾಡ್ತಾ ಇತ್ತು. ಅದನ್ನ ಒಪ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಪ್ಪಿ ಅರ್ಥ ಮಾಡ್ಕೊಂಡಿಲ್ಲನೋ, ಇದು ಮಾಡಿದ ಹಠ ಏನ್ ಬೇಕಾದ್ರೆ ಹೇಳ್ಬೋದು. ಒಟ್ಟಿನ ಮೇಲೆ ಒಪ್ಪಿಲ್ಲ ಅಂದ್ರೆ ಏನಾಯ್ತು, ಅಲ್ಲಿಗೆ ಸಿದ್ಧಾಂತ ಆಗ್ಲಿಲ್ಲ, ನಿರ್ಣಯ ಅಲ್ಲ, ಅದು ತಪ್ಪಾಯ್ತು. ಆಚಾರ ಬರವಣಿಗೆ ಪರ್ಫೆಕ್ಟ್. ಯಾವ ಆಂಗಲ್ ನೋಡಿದ್ರೆ ಹೇಗಿರುತ್ತದ, ಯಾವ ಪ್ರಮಾಣಕ್ಕೂ ವಿರೋಧ ಬರಬಾರದು, ಹಾಗೆ ಬರೀತಾರೆ. ಸಂಕರ್ಷಣೆ ಪಿತದುದಾರ ವಿಷಾನುವಿಷ್ಟೇ ಕೃಷ್ಣೋ ನಿಜ ಸ್ಪರ್ಶತಃ ತಮ್ ಅಪೇತ ರೋಗಂ ಕೃತ್ವಾ ಬಭಂಜ ವಿಷವೃಕ್ಷಂ ಅಮುಂ ಬಲೇನ. ಕೃಷ್ಣ ಹೊರಟ ಅಲ್ಲಿಗೆ. ಇದು ಎಲ್ಲಿ ಎಷ್ಟೊತ್ತು ಯಾಕೆ ಸುಮ್ಮನೆ ಇದ್ದ ಕೃಷ್ಣ, ಬಲರಾಮನ ಅಟ್ಯಾಕ್ ಆಗೋವರೆಗೂ ಮಾಡಲಿಲ್ಲ. ಯಾಕೆ, ತೋರಿಸ್ಬೇಕಾಯ್ತು ಎಷ್ಟು ಎಫೆಕ್ಟಿವ್ ಅಂತ. ಈಗ ತಾನು ಹೋಗ್ತಾನೆ. ಅದು ತೇಷಾಮ ಶಕ್ತಿಂ ಪ್ರಕಟಾಂ ವಿಧಾಯ. ಹನುಮಂತ ಕೊನೆಗೆ ಹೇಳ್ತಾನಲ್ಲ ಹಾಗೆ ಈಗ ಬರ್ತಾನೆ. ಒಂದು ಬಿಟ್ಟು ಇಲ್ಲಿ ತೋರಿಸ್ತಾರೆ ನೋಡಿ. ತದುದಾರ ವಿಷ ಕೃಷ್ಣೋ ನಿಜ ಸ್ಪರ್ಶತಃ ತಮ್ಮ ಅಮೇತ ರೋಗಂ ಕೃತ್ವ. ಮೊದ್ಲೇನ್ ಮಾಡಿದ್ದು, ಪರಿಹಾರ ಮಾಡಿದ್ರು ರೋಗನ. ಆಮೇಲೆ ಇದು ಕೊಲ್ತಾರೆ. ಯಾರು ಬಿದ್ದ ಫಸ್ಟ್ ಏನ್ ಮಾಡ್ತಾರೆ, ಸ್ಕೂಟರ್ ಮೇಲೆ ಬಿದ್ದು ಬಿಡ್ತಾರೆ. ಸ್ಕೂಟರ್ ಎತ್ತಾರ ಫಸ್ಟ್, ಇವನ್ನ ಎತ್ತಾರ ಸ್ಕೂಟರ್, ಅವರೇ ಸ್ಕೂಟರ್ ಎತ್ತಾರೆ ಫಸ್ಟ್ ಹೊತ್ತು, ತನ್ನ ಸ್ಕೂಟರ್ ಅಂತೇಳಿ. ಅವ್ರು ಬೇರೆಯವರಾದ್ರೆ ಫಸ್ಟ್ ಕಾಮನ್ ಸೆನ್ಸ್ ಏನ್ ಮಾಡ್ತಾರೆ, ವ್ಯಕ್ತಿನ. ಯಾಕೆ, ಯಾರು ದೊಡ್ಡದು, ಚೇತನ ಜಡದಲ್ಲಿ ಚೇತನ ದೊಡ್ಡದು. ಇದರ ಕಾಮನ್ ಸೆನ್ಸ್ ಇದ್ರೆ ಅವ ಅರ್ಥ ಆಗುತ್ತೆ. ಬಂದು ರೋಗ ವಾಸಿ ಮಾಡಿಬಿಟ್ಟು ಆಮೇಲೆ ಇದು ಮಾಡಿ. ಯಾರು ಬಿದ್ದಿರ್ತಾರೆ ಮತ್ತೆ ಎತ್ತಬೇಕು, ಯಾರು ಬಿಡಿಸಿ ಮುಂದಿನ ಪ್ರಶ್ನೆ ಆಮೇಲೆ. ಅವಾಗ ಏನಾಗುತ್ತೆ, ಯಾರೋ ಹೊಡೆದು ಹೋಗ್ಬಿಡ್ತಾರೆ ಒಬ್ಬನ ತಿಳ್ಕೊಂಬ. ಅವ್ನು ಬಿದ್ದು ರಕ್ತ ಬದ್ದಾಡ್ತಿರ್ತಾನೆ. ಅವ್ನು ಹಿಡಿಯಕ್ಕೆ ಹೋಗ್ಬಾರ್ದು. ಫಸ್ಟ್ ಏನ್ ಮಾಡ್ಬೇಕು, ಉಳಿಸ್ಬೇಕು ಫಸ್ಟ್, ಆಮೇಲೆ ಅವನ್ನ ಹಿಡಿಬೇಕು. ಅವ್ನು ಹಿಡಿದು ಸತ್ತೋಗ್ಬಿಡ್ತಾರೆ, ಫೇಲ್ ಆಗಿ ಅವನಿಗೆ ಇವ್ರು ಕೊಲೆಗಾರ ಆಗ್ತಾನೆ. ಹೊಡೆದಿದ್ದವನು ಕೊಂದಿದ್ದವನು ಅಂತ ಆಗ್ಬಿಡುತ್ತೆ. ಆಮೇಲೆ ಅದು ಪ್ರಯಾರಿಟಿ ಯಾವ್ದು ಕೊಡ್ಬೇಕಾಗ, ಇದು ಕೊಡ್ಬೇಕು. ಪ್ರಯಾರಿಟಿ ಕೊಡದೆ ಹೋದ್ರೆ ಎಷ್ಟು ಪಾಪ ಬರುತ್ತೆ ಯೋಚನೆ ಮಾಡಿ. ಕೃತ್ವಾ ಪಪಂಚ ವೃಷಭುಕ್ಷಮುಂ ಬಲೇನ. ಹತ್ರ ಹೋಗ್ತಾನೆ, ಅದನ್ನ ವಿಷ ಕಿತ್ತಿ ಎಸ್ದು ಬಿಡ್ತಾನೆ ಕೃಷ್ಣ. ಇಷ್ಟೆಲ್ಲ ದೊಡ್ಡ ಬರ ಇರ್ತಲ್ಲ, ಕಿತ್ತಿ ಬಿಸಾಕ್ತಾನೆ. ಆಮೇಲೆ ಬಲೆ, ಅದು ಅಷ್ಟೇ ಅಲ್ಲ, ಹಾಗೆ ಬಂದು ವಿತ್ ಫ್ಯಾಮಿಲಿ ಬಂದಿತ್ತು ಅದು ವೃಕ್ಷ. ಅದ್ರ ಅರ್ಥ ಏನು, ಸಣ್ಣ ಪುಟ್ಟ ವೃಕ್ಷ ಎಲ್ಲಿ ಬೇಕಾಷ್ಟು ಬೆಳೆದ್ಬಿಟ್ಟಿದೆ. ದೊಡ್ಡ ವೃಕ್ಷ ಇದು ಸಣ್ಣ ಪುಟ್ಟ ಉದ್ದಕ್ಕೆ ಬೆಳೆದ್ಬಿಟ್ಟಿದೆ. ಕೃಷ್ಣ ಏನ್ ಮಾಡ್ತಾನೆ, ಈಗ ಈ ಕಿತ್ತಿ ಹಾಕ್ತಾನೆ. ಉಳಿದೋರು ಆತ ಈ ಕೃಷ್ಣ ಯಾವಾಗ ಕೈ ಇಟ್ಟು ಅವರೇ ಉಳಿದವ್ರು ಏನ್ ಮಾಡಿದ್ರು, ತಾವು ಕಿತ್ಲಕ್ಕೆ ಶುರು ಮಾಡಿದ್ರು. ಯಾಕೆ, ಬ್ರಹ್ಮನವರ ಡೈರೆಕ್ಟ್ ಆಗಿದ್ದು ಇವನಿಗೆ, ಅವರಿಗೆ ಅಲ್ಲ. ಅವರಿಗೆ ಸಾಧ್ಯ ಆಯ್ತು, ಅದನ್ನ ಕಿತ್ಲಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ, ಇವನು ಗಾಡಿ ಬಗ್ಗೆ ಇವ್ರ ಗಾಡಿ ಬಂದು ಬಿದ್ದು ಹೋಗ್ಬಿಡ್ತಾ ಇದ್ದ. ಅವ್ನಿರೋವರೆಗೂ ದೇವರ ಅದು ಸೇಫ್ ಆಗಿತ್ತು. ಯಾವಾಗ ಅವ್ನು ಕೃಷ್ಣ ಮೊದಲು ಕಿತ್ತಿ ಹಾಕಿದ, ಅವಾಗ ಏನಾಯ್ತು, ಸಪೋರ್ಟೇ ಹೋಯ್ತು ಅವರಿಗೆ. ಯಾವಾಗ ಚೀಫ್ ಸಿಗ್ತಾನೆ, ಉಳಿದವ್ರನ್ನೆಲ್ಲ ಹಿಡಿಯೋದು ಭಾರಿ ಸುಲಭ. ಆ ಕೆಲಸ ತೋರಿಸ್ತಾನೆ. ವಿಷವೃಕ್ಷ ಮುಂ ಬಲೇನ ತಸ್ಯ ಅನುಗೈಹಿ ಸಹ ತದಾಕೃತಿವಿ. ಆಮೇಲೆ ಬಲೇನ ಸಹ ಉಳಿದವರಲ್ಲಿ ಏನ್ ಮಾಡಿದ್ರು, ಉಳಿದೆಲ್ಲ ಕಿತ್ತಿ ಹಾಕಿ ಶುರು ಮಾಡಿದ್ರು. ಅನುಗೈ ಬಲರಾಮ ಮತ್ತು ಆತನ ಅನಗರು ತನ್ನ ಅನಗರು ಸೇರಿಬಿಟ್ಟು ತದಾಕೃತಿಭಿ ಉಳಿದವರೆಲ್ಲ ಅವನ ಶಿಷ್ಯರು ಹೇಗಿದ್ರು ಅಂದ್ರೆ ತದಾಕೃತಿಭಿ. ಅವರು ವಿಷವೃಕ್ಷ ರೂಪದಲ್ಲಿ ಅದೇ ಆಕಾರದಲ್ಲೇ ಬಂದಿದ್ರು. ವಿಷವೃಕ್ಷದ ಆಕಾರದಲ್ಲಿ ಅವನು ಬಂದಿದ್ದ, ಅವನ ಅನುಯಾಯಿಗಳು ಹೇಗೆ ಬಂದಿದ್ರು, ಅದೇ ಆಕಾರದಲ್ಲೇ ಬಂದಿದ್ದು. ಅದಿಷ್ಟು ಕೃಷ್ಣ ಕಿತ್ತಾಕಿದ. ಕಿತ್ತಾಕಿ ಏನ್ ಮಾಡ್ತಾನೆ ಅಂತ ಹೇಳ್ತಾರೆ. ಸಂಕರ್ಷಣೆ ಪಿತದುದಾರ ವಿಷಾನುವಿಷ್ಟೇ ಕೃಷ್ಣೋ ನಿಜ ಸ್ಪರ್ಶತಃ ತಮಪೇತ ರೋಗಂ ಕೃತ್ವಾ ಬಭಂಜ ವಿಷವೃಕ್ಷ ಮಮುಂ ಬಲೇನ
ತಸ್ಯಾನುಗೈಃ ಸಹ ತದಾಕೃತಿಭಿಃ ಸಮಸ್ತೈಃ ದೈತ್ಯಾಂಶ್ಚ ಗೋವಪುಷಃ ಆತ್ತವರಾನ್ ವಿರಿಂಚಾತ್ ಮೃತ್ಯುಜ್ಜಿತಾನಪಿ ನಿಪಾತ್ಯ ತದಾಹ ವೃಕ್ಷಾನ್ ವಿಕ್ರೀಡ್ಯ ರಾಮಸಹಿತೋ ಯಮುನಾ ಜಲೇ ಸಹ ನೀರೋಗಮಾಶು ಕೃತವಾನ್ ವ್ರಜಮಬ್ಜನಾಭಃ ದೈತ್ಯಾರ್ಚ. ಸೊ ವಿಷಗಳು ಎಷ್ಟಾಯ್ತು? ಪೂತನೆ ವಿಷ, ಕಾಳಿಯನ ವಿಷ, ಈ ಹೊಸರನ ಈ ವಿಷ ರೂಪದ ದೈತ್ಯನ ವಿಷ, ಎಷ್ಟು ವಿಷಗಳನ್ನು ಕೃಷ್ಣ ನಾಶ ಮಾಡ್ತಾ ಹೋಗ್ತಾರೆ. ಗೋವಪುಷಃ, ಇಲ್ಲೇ ಬಲರಾಮ ದೇವ್ರ ವಿಷ ತಡ್ಕೊಳಕ್ಕಾಗಲಿಲ್ಲ, ಆಯ್ತು. ರುದ್ರದೇವ್ರ ಕಾಲ ಕೊಟ್ಟ ವಿಷ ಕೊಡಿದಾಗ ಏನಾಯ್ತು? ಅವ್ರಿಗೆ ಮೂರ್ಛೆ ಬಂತು. ಅಂದರೆ ಸೇಮ್ ಅವರು ಸಮಕಕ್ಷೆ, ಗರುಡಶೇಷ ರುದ್ರ ಸಮ. ಸೊ ಇದೆಲ್ಲ ಅಲ್ಲಿ ಕಲಿಗೆ ಬ್ರಹ್ಮದೇವರ ವರ, ಈ ವೃಕ್ಷಕ್ಕೂ ಬ್ರಹ್ಮದೇವರ ವರ, ಎಲ್ಲ ಮ್ಯಾಚ್ ಆಗ್ತಾ ಹೋಗುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಶಾಸ್ತ್ರ ಸರಿಯಾಗಿ ಓದಿ ಎಲ್ಲ ಕಡೆ ಒಂದೇ ರೀತಿ ಇರುತ್ತೆ, ತತ್ವ ಸಮನ್ವಯ, ವ್ಯತ್ಯಾಸ ಇರೋದೇ ಇಲ್ಲ. ಪುರಾಣ ಹಾಗೆ ಹೇಳುತ್ತೆ, ಮಹಾಭಾರತ ಹೇಳುತ್ತೆ, ಇವ್ರು ಹೇಗೋ ಹೇಳ್ತಾರೆ ಹೊರತು ಆ್ಯಕ್ಚುಲಿ ಏನಾಗಿರೋದು ಅದು ಪರ್ಫೆಕ್ಟ್ ಹಿಂದೂ ಮುಂದೆ ನೋಡೋದಿಲ್ಲ, ಅದರಿಂದ ಅಪಾರ್ಥ ಮಾಡಿಬಿಡ್ತಾರೆ ಅಷ್ಟೆ. ಸರಿಯಾಗಿದೆ. ದೈತ್ಯಾಂಶ್ಚ ಗೋವಪುಷಃ ಆತ್ತವರಾನ್ ವಿರಿಂಚಾನ್ ಮೃತ್ಯುಜ್ಜಿತಾನಪಿ ನಿಪಾತ್ಯ ದದಾಹ ವೃಕ್ಷಾನ್ ವಿಕ್ರೀಡ್ಯ ರಾಮ ಸಹಿತಃ ಯಮುನಾ ಜಲೇ ಸಹ ನೀರೋಗಮಾಶು ಕೃತವಾನ್ ವೃಜಮಬ್ಜನಾಭಃ ದೈತ್ಯಾಂಶ್ಚ ಗೋವಪುಷಃ. ಈ ರೀತಿಯಲ್ಲಿ ಆ ದೈತ್ಯರು ಇನ್ನೂ ಇದ್ರು. ಕೆಲವರು ಗೋರೂಪದಲ್ಲೂ ಬಂದಿದ್ದಂತೆ, ಕೆಲವರೆಲ್ಲ ಬೇರೆ ಬೇರೆ ಸಮಯದಲ್ಲಿ ಕೆಲಸ ತೆರಬರಾಗ ಬೇರೆ, ಅವ್ರನ್ನೆಲ್ಲ ಕೂಡ ಕೃಷ್ಣ ಕೊಂದು ಹಾಕ್ತಾರೆ. ಗೋರೂಪದಲ್ಲಿ ಬಂದರು ಏನು ಮಾಡ್ತಾರೆ ಕೃಷ್ಣ ಅವ್ರನ್ನ? ಗೋರೂಪದಲ್ಲಿ ಯಾತಕ್ಕೆ ಬಂದರು ಅವರು? ಕೊಲ್ಲಕ್ಕಿಲ್ಲ, ಸೇಫ್ ಅಂತ ತಿಳ್ಕೊಂಡು ಬಂದು. ಹಿಂದೆಲ್ಲ ಹಾಗೆ ಮಾಡಿದ್ರಂತೆ. ಇವರೆಲ್ಲ ಶಿವಾಜಿ ಯುದ್ಧ ಮಾಡ್ತಿರ್ಬಾರ್ದು ಪಾಪ. ಆ ಎಷ್ಟೋ ಸರ್ತಿ ಇವ್ರು ಏನು ಮಾಡ್ತಾರೆ, ಹಿಂದೂಗಳ ಮೇಲೆ ಆಟಗಳು ಮಾಡ್ಬೇಕಾದ್ರೆ ಇವ್ರು ಮುಂದೆ ಗೋಗಳು ಬಿಡ್ತಾ ಇದ್ರಂತ, ಅವ್ರ ಮುಂದೆ ಅದು ಯುದ್ಧ ಮಾಡ್ತಿರ್ಲಿಲ್ಲ, ಇವ್ರು ಯುದ್ಧ ಮಾಡಿ ಕೊಂದ್ಬಿಡೋದು. ಒಂದು ಅಂಡು ಅಡ್ವಾಂಟೇಜ್ ತಗೊಳ್ಳೋದು. ಗೋಭಕ್ತಿ ಇವ್ರು ಇದೆಯಲ್ಲ, ಅದನ್ನು ಯುಟಿಲೈಸ್ ಮಾಡ್ಕೊಂಡು, ಅದು ಅಂಡು ಅಡ್ವಾಂಟೇಜ್ ಅದೇನೆ ತಗೊಂಡು ಆಡಿ ಇವರು ಗೋಗಳು ಏಟು ಬಿಡುತ್ತೆ ಸುಮ್ಮನೆ ಇರ್ತಿದ್ರು, ಅವ್ರು ಹೊಡಿತಿದ್ರು. ಇದೆಲ್ಲ ಈ ಟ್ರಿಕ್ ಅದು. ಸೊ ಗೋರೂಪದಲ್ಲಿ ಬಂದಿರೋ ಅನುಕೂಲ ಅಂತ ಕೇಳಿದರೆ ಅದು ಅಗ್ನಿ ಮುಂದೆ ಬ್ರಾಹ್ಮಣ ರೂಪದಲ್ಲಿ ಬರೋದು. ಗೋಬ್ರಾಹ್ಮಣ ಹಿತಾಯಿಚ ಆದ್ರಿಂದ ಅದು ಕೆಲಸ ಆಗುತ್ತೆ ಅಂತ. ಇದೆಲ್ಲ ತಂತ್ರ. ಆದರೆ ದೇವರಿಗೆ ಸ್ವರೂಪ ಗೊತ್ತಿದ್ರೆ ಲೆಕ್ಕ ಇಲ್ಲ. ಗೋರೂಪದಲ್ಲಿ ಬಂದ್ರು ಏನಿರುತ್ತೆ, ಫ್ಯಾನ್ಸಿ ಡ್ರೆಸ್ ಇದ್ದಾಗ, ನಿಜವಾದ ಗೋ ಅಲ್ಲ. ಅದರಿಂದ ಏನು ಪಾಪ ಬರೋದಿಲ್ಲ ಅಷ್ಟೇ. ಇದನ್ನೆಲ್ಲ ಗೊತ್ತಿಲ್ಲದವ್ರು ಕೊಲ್ಲಾಗಿಲ್ಲ. ನಮಗೆ ಯಾವುದೋ ಗೋ ಇರ್ಬೋದು, ರಾಕ್ಷಸರೇ ಬಂದಿರ್ಬೋದು, ನಮಗೆ ಗೊತ್ತಿಲ್ಲ ಅದು. ಆದ್ರಿಂದ ನಾವೇನು ದೋಷ ಬರುತ್ತೆ? ಗೊತ್ತೇ ದೋಷನೇ ಬರುತ್ತೆ. ಗೊತ್ತಿದ್ದವ್ರು ಮಾಡಿ ದೋಷ ಬರೋದಿಲ್ಲ. ಡಾಕ್ಟರ್ ಮಾಡಿದರೆ ಸತ್ರು ಒಂದು ಮರ್ಡರ್ ಅಂತ ಕರೆಯೋದಿಲ್ಲ, ಉಳಿದವರು ಬದುಕಿದ್ರು ಮರ್ಡರ್ ಅಂತ ಭಾಳ ಅಟೆಂಪ್ಟೆಡ್ ಮರ್ಡರ್ ಅಂತಾರೆ ಅಷ್ಟೇ. ಕಾಂಪಿಟೆನ್ಸ್ ಔಷಧಿ ಕೊಟ್ಟರೆ ಮತ್ತೆ ವಾಸಿ ಆದರೂ ಕೂಡ ಅಫೆನ್ಸ್ ಅದು. ಒಂದು ದುಡ್ಡು ಕೊಡ್ತಾರೆ, ಆಮೇಲೆ ಅರೆಸ್ಟು ಮಾಡ್ತಾರೆ. ಅದಕ್ಕೆ ಲೈಸೆನ್ಸ್ ಇಲ್ಲದೆ ಹ್ಯಾಕ್ ಕೊಟ್ಟಿದ್ವಿ ಫಸ್ಟ್ ನಿಮಗೆ. ಅವ್ರು ಬದುಕಿದ್ದಾದ್ರೆ ಅವ್ರ ಪುಣ್ಯ ಬದುಕಿದ್ದಾನೆ, ಔಷಧಿ ಬದುಕಿದ್ದು ಏನು ಪ್ರೂಫ್ ಅದಕ್ಕೆ? ಡಾಕ್ಟರ್ ಆಗಿದ್ರೆ ಓದಿದ್ದೆ ಬ್ಯಾಕ್ಗ್ರೌಂಡ್ ಇದೆ, ಇಲ್ಲಿ ಏನು ಗೊತ್ತೇ ಹಾಕಿ ಕೊಟ್ಟು ಯಾವುದೋ ಓದು ಅಂತ ಕರೆಯಲ್ಲ ಅಂತೇಳಿ. ಅದು ಎಷ್ಟು ಸಮಸ್ಯೆ ಅದು ಇವತ್ತಿಗೂ ನಡೆಯುತ್ತೆ. ಅದೆಲ್ಲ ಕಾಂಪಿಟೆಂಟ್ ಇಲ್ದವ್ರು ಹೇಳಬಾರ್ದು, ಕೇಳಬಾರ್ದು, ಕೊಡಬಾರ್ದು. ಕೆಲವು ಕಂಸ ಕಳಿಸಿದ್ದು, ಕೆಲವು ಅವರೇ ಬಂದಿತ್ತು. ಎರಡು ವೆರೈಟಿ ಇದೆ ಅದರಲ್ಲಿ. ಕಾಳಿಯ ಕಂಸ ಕಳಿಸಿದ್ದಲ್ಲ, ಅದು ಇವೊಂದು ಹಾಗೆ ಎಲ್ಲಿ ಸ್ಪಷ್ಟ ಹಿಡಿಯಲು ಹೇಳಕ್ ಬರಲ್ಲ. ಗೊತ್ತಾಯ್ತಾ? ಕೆಲವರು ಇಂಡಿಪೆಂಡೆಂಟ್ ನಾಶ ಮಾಡ್ಲಿಕ್ಕೆ ಬಂದರು, ಕೆಲವರು ಅವ್ನು ಸಪೋರ್ಟೆಡ್ ಬೈ ಕಂಸ ಬಂದರು. ಬಲೇನ ತಸ್ಯಾನು ಕಾಡಿಗೆ ಇಷ್ಟು ಕಂಸ ಕಳಿಸಿದ್ದ ಅಲ್ಲ. ಭೂಕಂಪ ಅಪೋಸಿಟ್ ಪಾರ್ಟಿ ಮಾಡೋದಿಲ್ಲ. ಯಾಕೆ? ಶಕ್ತಿ ಇಲ್ಲ, ಸಾವು ಸಾಯ್ತಾರೆ. ಅದೊಂದು ಬೇರೆ ಮಾಡಕ್ ಸಾಧ್ಯ ಇಲ್ಲ. ನಿರೋಗಮಾಶು ಕೃತವಾನ್ ವ್ರಜಮಬ್ಜನಾಭ. ಅಬ್ಜನಾಭ ಪದ್ಮನಾಭ. ಪದ್ಮನಾಭ ಈತ ಅಂತ ಅರ್ಥ ಏನು? ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದವನು. ಪದ್ಮ ಅಂದ್ರೆ ಲೋಕಸಾರಮ್ಮ ಅಂತ. ಕೃಷ್ಣ ಯಾವ ಲೆಕ್ಕ ಇವೆಲ್ಲ ಅಂತ ಹೇಳ್ತಾರೆ. ಪದ್ಮನಾಭ ನಿರೋಗಮಾಶು. ನಿರೋಗ ನಿರೋಗಿ, ನಿರೋಗಿಗಳು. ಅಬ್ಜ ಅಂದ್ರೆ ಕಮಲ. ಪದ್ಮನಾಭ ಆಯ್ತು. ಪದ್ಮನಾಭ ಅಂದ್ರೆ ಯಾರು? ನಾವೇಳು ಪದ್ಮ ಹುಟ್ಟಿಸಿಬಿಟ್ಟು ಬ್ರಹ್ಮದೇವ್ರ ಸೃಷ್ಟಿ ಮುಂದುವರಿಸಿದ್ದು ಸೃಷ್ಟಿಕರ್ತ ಅಂತ ಆಯ್ತಲ್ಲ. ಬೇಸಿಕ್ ಸೃಷ್ಟಿಕರ್ತ ಆತನೇ. ವಿಕ್ರೀಡ್ಯ ರಾಮ ಸಹಿತ, ಯಾರು ಸೃಷ್ಟಿ ಮಾಡ್ಲಿಕ್ಕೂ ಬರುತ್ತೆ ಅವನೇ ಲಯನೂ ಮಾಡ್ದ ಅಂತ. ಅಬ್ಜನಾಭ ಆಯ್ತ, ಪದ್ಮನಾಭ. ಅದರಿಂದ ಬ್ರಹ್ಮದೇವ್ರು ಹುಟ್ಟಿದ್ರು. ಬ್ರಹ್ಮದೇವ್ರ ವರ ಇವರಿಗಿದೆ. ಇವ್ಯಾವ ಲೆಕ್ಕ ಅಂತ ಅರ್ಥ. ಗೊತ್ತಾಯ್ತು? ಮೂಲತಃ ಯಾರು? ಪರಬ್ರಹ್ಮ ಅಂತ ಪ್ರೂಫ್ ಆಯ್ತು. ಪ್ರೂಫ್ ಇದು. ಪರಬ್ರಹ್ಮನಾದ ಇವನಿಗೆ ಬ್ರಹ್ಮವರ ಇದ್ದಂಥ ದೈತ್ಯರ ಒಂದು ಬಂದ ಉಗಟಳ ಪರಿಹಾರ ಮಾಡೋದಕ್ಕೆ ಯಾವ ಆಯಾಸನೂ ಆಗಲಿಲ್ಲ ಅಂತ. ಸಪ್ತೋಕ್ಷಣೋ ಏನ ಪೂರ್ಣ. ಹೌದೌದು. ಸ್ವಾತಂತ್ರ್ಯ ಅಂದ್ರೆ ಮುಗಿದೋಗಿ ಎಲ್ಲ ಬಂದ್ಬಿಟ್ಟು ನೆಕ್ಸ್ಟ್ ಪೂರ್ಣತ್ವ ಇತ್ಯಾದಿಗಳು. ಸಪ್ತೋಕ್ಷಣೋ ಅತಿ ಬಲವೀರ್ಯ ಯುತಾನ್ ಅದಮ್ಯಾನ್
ಸರ್ವೈಃ ಗಿರೀಶವರತೋ ದ್ವಿಜ ಪ್ರಧಾನಾನ್ ಹತ್ವಾ ಸುತಾಮಲಭದಾಶು ವಿಭುರ್ಯಶೋದ ಭ್ರಾತುಃ ಸಹ ಕುಂಭಕ ಸಮಾಹ್ವಯಿನೋಪಿ ನೀಲಾಂ. ಅಲ್ಲಿ ಬ್ರಹ್ಮದೇವರ ಅವರಿಗಿತ್ತು ಅವನಿಗಿತ್ತು ಅವರಿಂದಾಗಿ ಅವರಿಗಿತ್ತು ಫಾಲೋ ಮಾಡಿದ್ರಿಂದ ಅಂಥವ್ರನ್ನೆಲ್ಲ ಪರಮಾತ್ಮ ಕೊಂದು. ಯಾರನ್ನೋ ಕೊಂದ ಅಲ್ಲ. ಪೊಲೀಸರಿಗೆ ಅವಾರ್ಡ್ ಕೊಡ್ಬೇಕಾದ್ರೆ ಈ ಪಿಕ್ ಪ್ಯಾಕೆಟ್ ಮಾಡೋರು ಅವಾರ್ಡ್ ಕೊಡೋದಿಲ್ಲ. ಪಿಕ್ ಪ್ಯಾಕೆಟ್ ಮಾಡೋರು ಹಿಡಿದ್ರೆ ಇವ್ರನ್ನೆಲ್ಲ ಹಿಡಿದ್ರೆ ಯಾರನ್ನ ಹಿಡಿಬೇಕು ಅವರು? ದೊಡ್ಡ ದೊಡ್ಡ ಸ್ಮಗ್ಲರ್ಸ್ನ ದೊಡ್ಡ ಪ್ರಮಾಣದ ನಾಶ ಮಾಡೋರು ಹಿಡಿದ್ರೆ ಮಾತ್ರ ಕೊಡೋದು, ಬೇರೆದಕ್ಕೆಲ್ಲ ಕೊಡೋದಿಲ್ಲ. ಆ ದೃಷ್ಟಿಯಲ್ಲಿ ದ್ವಿಜಿದ ಪ್ರಧಾನ, ಯಾರು ಸಾಮಾನ್ಯ ದೈತ್ಯರಲ್ಲ ಇವರು, ಪ್ರಧಾನ ದೈತ್ಯರು. ಸಾಮಾನ್ಯ ದೈತ್ಯರೆಲ್ಲ ಅಂತ ತಪಸ್ ಮಾಡೋ ಶಕ್ತಿ ಇರೋದಿಲ್ಲ. ಸೊ ಬ್ರಹ್ಮಾದೇವತೆಗಳು ವರ ಸಿಗೋದಿಲ್ಲ ಅವರಿಗೆ, ಆ ಸಾಮರ್ಥ್ಯನೂ ಬೇಕಲ್ಲ ಅದಕ್ಕೆ. ಆದ್ದರಿಂದ ಪ್ರಧಾನ ದೈತ್ಯರನ್ನ ಪರಮಾತ್ಮ ಆ ರೀತಿ ಕೊಂದ. ಅದೇ ರೀತಿ ಇನ್ನೊಂದಿದೆ, ಸಪ್ತೋಕ್ಷಣ ಅತಿ ಬಲವೀರ್ಯ ಯುತಾನ್ ಅದಮ್ಯಾನ್. ಅಲ್ಲಿಗೆ ನಾಡೆ ಕಟ್ಟು ಬೇರೆ ವಿಷಯ ಬರುತ್ತೆ. ಅಲ್ಲಿಗೆ ಇನ್ನೊಬ್ಬ ರಾಕ್ಷಸ ಸಂಹಾರ, ಆಮೇಲೆ ನೀಲಾ ಸ್ವಯಂವರ ಎಲ್ಲ ಬರುತ್ತೆ, ವಿಷಯ ಬದಲಾಗಲ್ಲ.